Hello friends, welcome back again. My Deskmate ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 15 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡಿದವರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗಲೇ ಇವತ್ತಿನ ಈ 16th ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ 16th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡಿದವರು ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 16th ಪಾರ್ಟ್ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಬೇರೆ ಸೆಕ್ಷನ್ ಅವ್ರಿಗೂ ಮತ್ತೆ ನಮ್ಮ ಹೀರೋಯಿನ್ ಅವರ ಸೆಕ್ಷನ್ ಅವ್ರಿಗೆ ಕೂಡ ಒಂದು ಕಾಂಪಿಟೇಷನ್ ನಡೀತಾ ಇರುತ್ತೆ. ಅದರಲ್ಲಿ ಆಲ್ಮೋಸ್ಟ್ ಅವರು 5 ಗೇಮ್ ನ ವಿನ್ ಮಾಡ್ಬಿಟ್ರು. 50 ಪಾಯಿಂಟ್ಸ್ ನಮ್ಮ ಹೀರೋ ಅವ್ರ ಟೀಮ್ ಗೆ ಬಂದಿರುತ್ತೆ. ಇನ್ ಲಾಸ್ಟ್ ಅಂಡ್ ಫೈನಲ್ ಗೇಮ್ ನ ಆಡ್ಬೇಕು, ಅದಕ್ಕೆ ಮಾತ್ರ 60 ಪಾಯಿಂಟ್ಸ್ ನ ಇಟ್ಟಿರ್ತಾರೆ. ಹೆಂಗಾದ್ರೂ ವಿನ್ ಮಾಡ್ಬೇಕು ಅಂತ ಹೇಳಿ ಈಗ ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಮಾಡಿದ್ರು. ನಮ್ ಮೇಡಮ್ ಇರೋ ಹೈಟ್ ಗೆ ಇವರಿಬ್ರು ಈ ಕಡೆ ಲಂಬುಗಳ ತರ ನಿಂತಿರ್ತಾರೆ. ಇವಳು ನಿನ್ನೆ ನಡ್ಕೊಂಡು ಹೋಗಕ್ಕಾಗತ್ತೆ, ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಅಷ್ಟೇ ಹೀರೋ ಒಂದು ಸಿಗ್ನಲ್ ಕೊಟ್ಟಿದ ತಕ್ಷಣ ಅವ್ರಿಬ್ರು ಅಂದ್ರೆ ಶೆನ್ಸೆ ಮತ್ತೆ ನಮ್ ಹೀರೋ ಇಬ್ರು ಹಂಗೆ ಅವಳನ್ನ ಎತ್ಕೊಂಡು ನಡೆಯಕ್ಕೆ ಶುರು ಮಾಡ್ಬಿಟ್ರು. ಅದು ಸ್ವಲ್ಪ ಈಸಿ ಆಗಿರುತ್ತೆ, ಟಕ ಅಂತ ಹೊರಟೋದ್ರು. ಈಗ ಆಪೋಸಿಟ್ ಟೀಮ್ ಅವ್ರ ಮುಖಾನೇ ಒಂಥರ ಚಿಕ್ಕದಾಗೋಯ್ತಿದೆ, ಇವ್ರ ಈ ತರ ಮಾಡ್ಬಿಟ್ರಲ್ಲ ಅಂತ. ಬಟ್ ಅಲ್ಟಿಮೇಟ್ ಆಗಿ ಇವರ ತಾನೇ ವಿನ್ ಆದ್ರು. ಇನ್ನು ಅವ್ರ ಏನ್ ಮಾತಾಡಕ್ಕಾಗತ್ತೆ. ಇವ್ರಿಗೆ ಈಗ 110 ಪಾಯಿಂಟ್ಸ್ ಬಂತು. ಇನ್ನೇನು ನೆಕ್ಸ್ಟ್ ಡೋಡೋ ಅವಳ ಹತ್ರ ಇವ್ರ ಅಗ್ರಿಮೆಂಟ್ ನ ತಗೊಂಡೋಗಿ ಅವ್ರಿಗೆ ತೋರಿಸ್ಬಿಟ್ಟು ನಾನು ಈ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳೋದಿಲ್ಲ, ಈ ಅಗ್ರಿಮೆಂಟ್ ನ ಅರ್ಧ ಆಗ್ತಾ ಇದೀನಿ. ಏನು ನಮ್ಗೆ ಕೊಟ್ಟಿದ್ದ ಪನಿಷ್ಮೆಂಟ್ ಏನು, ಈ ಸ್ಕೂಲ್ ಮುಗಿಯೋವರೆಗೂ ವಾಶ್ರೂಮ್ ಕ್ಲೀನ್ ಮಾಡ್ಬೇಕು, ಗ್ರೌಂಡ್ ಎಲ್ಲ ಕ್ಲೀನ್ ಮಾಡ್ಬೇಕು ಅಂತ. ನೀವ್ ಸೋತಿರೋದ್ರಿಂದ ನೀವ್ ಆ ಕೆಲಸ ಮಾಡ್ಬೇಕಾಗಿಲ್ಲ, ಇಬ್ರು ಸೇರಿ ಮಾಡೋಣ, ಅರ್ಧ ಮಾಡೋಣ ಅನ್ನೋ ತರ ಹೇಳ್ತಾಳೆ. ಅದಕ್ಕೆ ಅವ್ರು ಸದ್ಯಕ್ಕೆ ಒಪ್ಕೊಂಡ್ರೆ ಕೂಡ ಆಯ್ತು, ಇವಾಗ ಬಿಟ್ರೆ ಏನು ನೆಕ್ಸ್ಟ್ ಟೈಮ್ ನಾವೇ ವಿನ್ ಆಗ್ತೀವಿ ಅನ್ನೋ ತರ ಚಾಲೆಂಜ್ ನ ಮಾಡ್ತಾರೆ. ಸರಿ ಆಯ್ತು, ಈಗಲೇ ಫುಲ್ ಟಯರ್ಡ್ ಆಗ್ಬಿಡ್ತೀವಿ, ಎಲ್ಲರೂ ಸ್ವಲ್ಪ ರೆಸ್ಟ್ ಎತ್ಕೊಳ್ಳಿ ಅಂತ ಹೇಳಿದ್ದೆ ತಡ ಎಲ್ಲರೂ ಅಲ್ಲೇ ಕುತ್ಕೊಂಡಂಗೆ ಗ್ರೌಂಡ್ ಅಲ್ಲಿ ಮಲ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗ್ತಾ ಇರ್ತಾರೆ. ಹಂಗೆ ಅವತ್ತು ಈವ್ನಿಂಗ್ ಸುಮ್ನೆ ಎಲ್ಲರೂ ಸೇರಿ ಒಂದು ಪಾರ್ಟಿಗೋಸ್ಕರ ಸುಮ್ನೆ ಪಾರ್ಟಿ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಒಂದು ಜಾಗಕ್ಕೆ ಹೋಗಿರ್ತಾರೆ. ಅಲ್ಲಿ ಎಲ್ಲರೂ ಇದುವರೆಗೂ ಇವನ ಲೈವ್ ಕಾನ್ಸರ್ಟ್ ಗೆ ಹೋಗ್ಲಿಲ್ಲ, ನೋಡಿಲ್ಲ, ಡೈರೆಕ್ಟ್ ಆಗಿ ಒಂದ್ಸತಿ ನೋಡ್ಬೇಕು ಅಂತ ಕೇಳಿದ್ರಿಂದ ಅವನು ಸರಿ ಆಯ್ತು, ನನ್ನ ಕ್ಲಾಸ್ ಮೇಟ್ಸ್ ನಮ್ ಫ್ರೆಂಡ್ಸ್ ಗೋಸ್ಕರ ನಾನು ಆಡ್ತೀನಿ ಅಂತ ಹೇಳಿ ಸ್ವಲ್ಪನೂ ಹೆಸಿಟೇಟ್ ಮಾಡಿಲ್ಲ. ಅವನು ಅಲ್ಲಿ ಹೋಗಿ ಆಡಾಡಕ್ಕೆ ಶುರು ಮಾಡ್ದ. ಈ ಜಾಗಕ್ಕೆ ಅವ್ರ ಕ್ಲಾಸ್ ಟೀಚರ್ ಮಿಸ್ ಚೆನ್ನು ಬಂದಿರ್ತಾರೆ, ಮತ್ತೆ PT ಟೀಚರು ಬಂದಿರ್ತಾರೆ. ಇವನು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ, ತುಂಬಾ ಮೆಲೋಡಿಯಸ್ ಆಗಿ ತುಂಬಾ ಸೂಪರ್ ಆಗಿ ಆಡ್ತಾ ಇದ್ದಾನೆ. ಅದು ಎಲ್ಲರಿಗೂ ಸಖತ್ ಇಂಪ್ರೆಸ್ ಆಗೋಯ್ತು. ಲೈವ್ ಆಗಿ ನೋಡೋ ಚಾನ್ಸ್ ಯಾರಿಗೂ ಸಿಗ್ಲಿಲ್ವಲ್ಲ ಅಂತಂದಿದ್ದು ಇವಾಗ ಆಸೆ ಕೂಡ ಪೂರ್ತಿ ಆಗೋಯ್ತು. ಇಲ್ಲಿ ಮಿಸ್ ಚೆನ್ನು ಜ್ಯೂಸ್ ಅನ್ಕೊಂಡು ಪಕ್ಕದಲ್ಲಿರೋ ಡ್ರಿಂಕ್ಸ್ ನ ಕುಡಿದ್ಬಿಟ್ರು. ಅದು ತುಂಬಾ ಟೇಸ್ಟ್ ಆಗಿರೋದ್ರಿಂದ ಇನ್ನೊಂದು ಫುಲ್ ಬಾಟಲ್ ನನ್ನೇ ಎತ್ಬಿಟ್ರು. ಓವರ್ ಆಗಿ ಮತ್ತತ್ತಿದ್ರಿಂದ ಈಗ ಅಲ್ಲಿ ನಿಂತ್ಕೊಂಡು ಎಲ್ಲಾರ ಮೇಲೆ ಕೂಗಾಡಕ್ಕೆ ಶುರು ಮಾಡ್ಬಿಟ್ರು. ಸ್ವಲ್ಪ ಎಮೋಷನಲ್ ಆಗ್ಬಿಟ್ರು ಅಂತ ಕೂಡ ಹೇಳ್ಬೇಕು. ಯಾಕಂದ್ರೆ ನಿಮ್ಮಿಂದ ಡೈಲಿ ಆ ಪ್ರಿನ್ಸಿಪಲ್ ನನ್ನ ಕರೆದು ಬೈತಾ ಇದ್ದಾನೆ, ನಾನ್ ನಿಮ್ಗೆ ಸರಿಯಾಗಿ ಟ್ರೈನಿಂಗ್ ಕೊಡ್ತಾ ಇಲ್ವಂತೆ, ನಾನು ನಿಮ್ಗೆ ಸರಿಯಾಗಿ ಹೇಳ್ಕೊಡ್ತಾ ಇಲ್ವಂತೆ, ನನ್ನ ಸೆಕ್ಷನ್ ಚೇಂಜ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ. ಈ ತರ ಬೈಸ್ಕೊಳ್ಳೋ ಕರ್ಮ ನನಗೆ ಯಾಕೆ, ನೀವ್ ಚೆನ್ನಾಗಿ ಓದಿದ್ರೆ ನಾನ್ ಏನಕ್ ಬೈಸ್ಕೊಳ್ಳೋ ತರ ಆಗ್ತೀನಿ, ನನ್ಗೆ ನೀವಂದ್ರೆ ತುಂಬಾನೇ ಇಷ್ಟ, ನಿಮ್ಮನ್ನ ಬಿಟ್ಟೋಗಕ್ಕೆ ನನಗೆ ಇಷ್ಟ ಇಲ್ಲ, ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ ಅಂತ ಪಾಪ ಕೇಳ್ಕೊಂತಾರೆ. ಅಷ್ಟೇ ಅಲ್ಲ, ನೀವ್ ಅನ್ಕೊಂಡಿರೋದೇನು ನಾನ್ ತುಂಬಾ ಟೆರರ್ ಅಂತ ಅಲ್ವಾ, ಆದ್ರೆ ನಾನ್ ಟೆರರು ಅಲ್ಲ ಗಿರರು ಅಲ್ಲ, ನಾನ್ ತುಂಬಾನೇ ಜೋವಿಯಲ್ ಟೈಪ್ ಗೊತ್ತಾ, ನಿಮ್ ಜೊತೆ ಕೂಡ ನನಗೆ ಎಂಜಾಯ್ ಮಾಡ್ಬೇಕು, ಮಾತಾಡ್ಬೇಕು ಅಂತ ತುಂಬಾನೇ ಇಷ್ಟ. ಆದ್ರೆ ಎಲ್ಲಿ ನಾನ್ ನಿಮ್ ಹತ್ರ ಆತರ ಇದ್ರೆ ನೀವ್ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಓದಲ್ವಂತ ಹೇಳಿನೇ ನಿಮ್ ಹತ್ರ ನಾನು ಅಷ್ಟು ಟೆರರ್ ಆಗಿರೋದು ಅಂತ ಪಾಪ ತುಂಬಾ ಫೀಲ್ ಮಾಡಿ ಮಾತಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ಇಷ್ಟು ಫುಲ್ ಆಗಿ ಕುಡಿದ್ಬಿಟ್ಟು ಮಾತಾಡಿದ್ದಲ್ವಾ, ಮಕ್ಕಳಿಗೆಲ್ಲ ನೆನಪಿರುತ್ತೆ. ಈ ಮೇಡಮ್ ಇವಾಗ ನೆನಪು ಬರ್ತಾ ಇರೋದು. ಸೊ ಸ್ವಲ್ಪ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಿರ್ತಾರೆ, ಅದೇ ಟೆರರ್ ಫೇಸ್ ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಬಟ್ ಎಲ್ಲಾ ಮಕ್ಕಳಿಗೂ ಮೇಡಮ್ ಬಗ್ಗೆ ಗೊತ್ತಾಗೋಯ್ತಲ್ವಾ, ಎಲ್ಲರೂ ನಿಧಾನಕ್ಕೆ ಗುಸಗುಸ ಅಂತ ನಗ್ತಾ ಇರ್ತಾರೆ. ಅಷ್ಟೇ ಮೇಡಮ್ಗೆ ಅರ್ಥ ಆಗೋಯ್ತು, ಸರಿ ನಾನ್ ನೈಟ್ ಮಾತಾಡಿದ ಮಾತಿಗೆ ನಿಮ್ಗೆಲ್ಲ ನಗು ಬರ್ತಾ ಇದೆ ಅಂತ ಗೊತ್ತು, ಏನಕ್ಕೆ ಅದನ್ನ ಸ್ಟಾಪ್ ಮಾಡ್ಕೊಂತ ಇದ್ದೀರಾ, ಜೋರಾಗೆ ನಗದ್ ಬಿಡಿ ಅಂತ ಹೇಳಿದಾಗ ಎಲ್ಲರೂ ನಗದ್ ಬಿಟ್ರು. ಆ ಮೇಡಮ್ ಹೇಳ್ತಾರೆ, ನೋಡಿ ನನಗೆ ಸೀರಿಯಸ್ ಆಗಿರೋದಕ್ಕೆಲ್ಲ ಇಷ್ಟ ಇಲ್ಲ, ನಿಮ್ ಹತ್ರ ನಾನು ಜೋವೆಲ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ಪ್ರಯತ್ನ ಪಡ್ತಾ ಇರೋದು. ಆದ್ರೆ ಅದ್ರ ಜೊತೆಗೆ ನೀವು ಓದೋದ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಸ್ವಲ್ಪ ಚೆನ್ನಾಗಿ ಓದ್ರಿ, ಚೆನ್ನಾಗಿ ಎಕ್ಸಾಮ್ಸ್ ಅಲ್ಲಿ ಪರ್ಫಾರ್ಮ್ ಮಾಡ್ರಿ, ನೀವೇ ನನಗೆ ತುಂಬಾನೇ ಫೇವ್ರೆಟ್ ಸ್ಟೂಡೆಂಟ್ಸ್, ನಿಮ್ ತರ ಸ್ಟೂಡೆಂಟ್ಸ್ ಇನ್ ಯಾರು ನಾನು ನೋಡಲ್ಲ ಅಂತ ತುಂಬಾನೇ ಇಂಪ್ರೆಸಿವ್ ಆಗಿ ಮಾತಾಡ್ತಾರೆ. ಈ ತರ ಮಾತಾಡ್ತಾ ಇದ್ರೆ ಸೈಕಲ್ ಗ್ಯಾಪ್ ಅಲ್ಲಿ ಶೆನ್ಸೆಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ನೋಡ್ತಾ ಇದ್ದಾನೆ, ಅದು ಬಾಸ್ಕೆಟ್ ಬಾಲ್ ಮ್ಯಾಚ್ ನೋಡೋದಕ್ಕೋಸ್ಕರ. ಆದ್ರೆ ಮೇಡಮ್ ನೀನ್ ಎಲ್ಲಿ ಎದ್ದೋಗ್ಬೇಕಾಗಿಲ್ಲ, ನೀನ್ ಎಂತವನು ಅಂತ ನನ್ಗೆ ಗೊತ್ತು ಅಂತ ಅಲ್ಲೇ ಡಿಜಿಟಲ್ ಸ್ಕ್ರೀನ್ ಮೇಲೆ ಆ ಮ್ಯಾಚ್ ನ ಪ್ಲೇ ಮಾಡ್ತಾರೆ. ಅಷ್ಟೇ ಎಲ್ಲರಿಗೂ ಸಖತ್ ಸಂತೋಷ ಆಗೋಯ್ತು. ಮುಖ್ಯವಾಗಿ ಶೆನ್ಸೆಗೆ ಅವ್ನ್ ಖುಷಿಗೆ ಒಂದು ಅದ್ದೇ ಇಲ್ಲ, ಜೋರ ಕೂಗಾಡ್ತಾ ಇರ್ತಾನೆ. ಈ ಸೌಂಡ್ ಹೊರಗಡೆ ಹೋಗ್ತಾರೋ ಪ್ರಿನ್ಸಿಪಲ್ ಗೆ ಕೇಳಿಸ್ಬಿಡ್ತು. ಇನ್ನಾಯಪ್ಪ ಸುಮ್ನೆ ಇರ್ತಾನ. ಅಷ್ಟೇ ನೆಕ್ಸ್ಟ್ ಮಿನಿಟ್ ಮೇಡಮ್ ನ ಕರ್ಕೊಂಡೋಗಿ ಆಫೀಸ್ ಅಲ್ಲಿ ಕೂರ್ಸ್ಕೊಂಡು ಸರಿಯಾಗಿ ಬೈಯಕ್ಕೆ ಶುರು ಮಾಡ್ಬಿಟ್ರು. ಇಷ್ಟು ಕೇರ್ಲೆಸ್ ಆಗಿದ್ದೀರಾ ನೀವು, ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿರೋದಕ್ಕೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ. ಯಾವಾಗೇ ಆಗ್ಲಿ ವರ್ಷ ಎಲ್ಲಾ ಕ್ಲಾಸ್ ರೂಮ್ಸ್ ಆವರೇಜ್ ಜಾಸ್ತಿನೇ ಬರ್ತಾ ಇದೆ, ಆದ್ರೆ ನಿಮ್ ಕ್ಲಾಸ್ ಮಾತ್ರ ಆವರೇಜ್ ಮಾರ್ಕ್ಸ್ ಯಾವಾಗೂ ಕಡಿಮೆ ಬರುತ್ತೆ. ಅದಕ್ಕೆ ಕಾರಣ ನೀವೇ, ನಿಮ್ದೇ ತಪ್ಪು. ನೀವ್ ಫ್ರೆಂಡ್ಸ್ ಜೊತೆ ಇರೋ ತರ ನೀವು ಸ್ಟೂಡೆಂಟ್ಸ್ ಜೊತೆ ಇರ್ತಾ ಇದ್ದೀರಾ, ಆತರ ಇರೋದ್ರಿಂದ ಅವ್ರು ಸರಿಯಾಗಿ ಓದ್ತಾ ಇಲ್ಲ. ಸೊ ಇನ್ಮೇಲೆ ನೀವು ಆ ಸೆಕ್ಷನ್ ಗೆ ಟೀಚರ್ ಆಗಿರೋದೇ ಬೇಡ, ನಿಮ್ಮನ್ನ ನಾನು ಡಿಪ್ರಮೋಟ್ ಮಾಡ್ತಾ ಇದೀನಿ, ಬೇರೆ ಒಂದು ಕ್ಲಾಸ್ಗೆ ಎತ್ತಾಕ್ಬಿಡ್ತೀನಿ, ಇನ್ಮೇಲೆ ಅವ್ರಿಗೂ ನಿಮ್ಗೂ ಏನು ಸಂಬಂಧ ಇಲ್ಲ, ಅವ್ರು ನಿಮ್ಮನ್ನ ನೋಡೋದು ಇಲ್ಲ ಅನ್ನೋ ತರ ಹೇಳ್ಬಿಟ್ರು. ಮೇಡಮ್ ಗೆ ತುಂಬಾ ಬೇಜಾರಾಗೋಯ್ತು. ಈ ವಿಷಯ ಗೊತ್ತಾದ್ಮೇಲೆ ನಮ್ ಹೀರೋ ಅವ್ರು ಸುಮ್ನೆ ಇರ್ತಾರ, ಕ್ಲಾಸೇ ಹೊರಟು ಬಿಟ್ರು. ಪ್ರಿನ್ಸಿಪಲ್ ರೂಮ್ ಹತ್ರ ಹೋಗಿ ಗಲಾಟೆ ಮಾಡ್ಬೇಕು ಅಂತ, ಧರಣಿ ಮಾಡ್ಲೇಬೇಕು, ನಮ್ಗೆ ಮಿಸ್ ಚೆನ್ನೇ ಬೇಕು ಕ್ಲಾಸ್ ಟೀಚರ್ ಅಂತೆಲ್ಲ ಕೇಳೋಣ ಅಂತ ಪ್ರಿನ್ಸಿಪಲ್ ರೂಮ್ ಗೆ ಹೊರಟೋದ್ರು. ಬಟ್ ಸೈಡ್ ಇಂದ ಪ್ರಿನ್ಸಿಪಲ್ ಬರ್ತಾ ಇದಾರೆ. ಆದ್ರೆ ಆ ಪ್ರಿನ್ಸಿಪಲ್ ಯಾವ ಕೋಪದಲ್ಲಿದ್ರು, ಟೆರರ್ ಆಗಿ ಮುಖ ಇಟ್ಕೊಂಡ್ ಬಂದವರು, ಏನ್ ಮಾಡ್ತಾ ಇದೀರಾ ಕ್ಲಾಸ್ ಅವರ್ಸ್ ಅಲ್ಲಿ ಇಲ್ಲಿ ಅಂತ ಒಂದ್ ಸೌಂಡ್ ಕೊಟ್ಟಿದ್ದೆ ಅಷ್ಟು, ಅಯ್ಯೋ ಅಂತ ಹೇಳಿ
ಹೇಳಿ ಎಲ್ಲಾರು ಓಡು ಅಲ್ಲಿಂದ ಒಳ್ಳೆ ಜಾಂಬಿಸ್ ತರ ದಪ 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 ಅಂತ ಓಡೋಗ್ಬಿಟ್ರು ಕ್ಲಾಸ್ ಒಳಗಡೆ. ಸರಿ ಸರ್ ಹತ್ರ ಹೇಳ್ಬೇಕಾಗಿರೋ ವಿಷಯ ಹೇಳಿದ್ರ ಅದೂ ಇಲ್ಲ. ಅದಕ್ಕಂತ ಸರ್ ಎಲ್ಲೋದ್ರು ಸುಮ್ನೆ ಬಿಟ್ಬಿಡ್ತಾರ ಅದೂ ಇಲ್ಲ. ಅಯ್ಯಪ್ಪ ವಾಶ್ರೂಮ್ ಅಲ್ಲಿ ಕುತ್ಕೊಂಡಿದ್ರೆ ಕೂಡ ಚಿಕ್ಕದಾಗಿ ಪೇಪರ್ಸ್ ಅಲ್ಲಿ ಮಿಸ್ ಚೆನ್ನೆ ನಮ್ ಕ್ಲಾಸ್ಗೆ ಕ್ಲಾಸ್ ಟೀಚರ್ ಆಗಿ ಬರ್ಬೇಕು ಅಂತ ಹೇಳಿ ಬರ್ದು ಹಾಕ್ತಾ ಇರ್ತಾರೆ. ಅಯ್ಯಪ್ಪನ್ಗೆ ವಾಶ್ರೂಮ್ ಅಲ್ಲಿ ಕೂಡ ನೆಮ್ಮದಿ ಇಲ್ಲ. ಕ್ಯಾಂಟೀನ್ ಅಲ್ಲಿ ಕುತ್ಕೊಂಡು ಊಟ ಮಾಡಿದ್ರೆ ಅಲ್ಲೂ ನೆಮ್ಮದಿ ಇಲ್ಲ. ಪೇಪರ್ಸ್ ಎಲ್ಲ ತಗೊಂಡೋಗಿ ಹಾಕ್ತಾ ಇರ್ತಾರೆ. ಅಯ್ಯಪ್ಪನ್ಗೆ ಒಂಥರ ಡೌಟ್ ಬಂದ್ಬಿಡ್ತು, ನಿಜವಾಗ್ಲೂ ನಾನು ಪ್ರಿನ್ಸಿಪಲ್ ಇಲ್ಲ ಏನಕ್ಕೆ ಸ್ಟೂಡೆಂಟ್ಸ್ ಎಲ್ಲ ಹಿಂಗ್ ಮಾಡ್ತಿದ್ದಾರೆ ಅಂತ. ಅಯ್ಯಪ್ಪ ಪಾಡ್ಗೆ ಅಯ್ಯಪ್ಪ ಕಾರಿಡಾರ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಹಿಂದ್ಗಡೆಯಿಂದ ಲೈನ್ ಆಗಿ ಬರೋ ಸ್ಟೂಡೆಂಟ್ಸ್ ಎಲ್ಲ ಸರ್ ಬೆನ್ ಮೇಲೆ ಹೊಡೆದ್ಬಿಟ್ಟು ಹೋಗ್ತಾ ಇರ್ತಾರೆ. ಬೇಕಂತ ಹೊಡಿತಾ ಇಲ್ಲ, ಆ ಸ್ಟಿಕ್ಕಿ ಪೇಪರ್ಸ್ ನ ಅವ್ರ ಬೆನ್ನಿಗೆ ಅನ್ಸ್ಬಿಟ್ಟು ಹೋಗ್ತಾ ಇರೋದು ಮಿಸ್ ಚೆನ್ನೆ ನಮ್ ಕ್ಲಾಸ್ ಟೀಚರ್ ಆಗಿ ಬರ್ಬೇಕು ಅಂತ. ಅದಾದ್ಮೇಲೆ ಅವರೇ ಕ್ಲಾಸ್ಗೆ ಬಂದು ಪೇಪರ್ಸ್ ಎಲ್ಲ ತಗೊಂಡ್ ಬಂದು ಎಲ್ಲರಿಗೂ ಸರಿಯಾಗಿ ಬೈಯಕ್ಕೆ ಶುರು ಮಾಡ್ಬಿಟ್ರು. ನಾನೇನ್ ಪ್ರಿನ್ಸಿಪಲ್ ಇನ್ನೇನಾದ್ರು ಆ ಟೀಚರ್ ನಿಮ್ ಕ್ಲಾಸ್ಗೆ ಇಷ್ಟು ದಿನ ಕ್ಲಾಸ್ ಟೀಚರ್ ಆಗಿದ್ದು ಮಂತ್ಲಿ ನಿಮ್ಮ ಟೆಸ್ಟ್ ಅಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಇಲ್ದೇ ಇರೋದ್ರಿಂದಾನೆ ಅವ್ರನ್ನ ಕ್ಲಾಸ್ ಟೀಚರ್ ಆಗಿ ಬೇಡ ಅಂತ ಹೇಳಿದ್ದು. ಸರಿ ಆಯ್ತು, ನೀವ್ ಹೇಳ್ದಂಗೆ ಮೇಡಮ್ ನಿಮ್ ಕ್ಲಾಸ್ ಟೀಚರ್ ಆಗಿ ಆಗ್ತೀನಿ, ಆದ್ರೆ ಈ ಸತಿ ಮಂತ್ಲಿ ಎಕ್ಸಾಮ್ ಅಲ್ಲಿ ನೀವು ಚೆನ್ನಾಗಿ ಮಾರ್ಕ್ಸ್ ನ ತೆಗಿಬೇಕು. ನಿಮ್ ಕ್ಲಾಸ್ ಆವರೇಜ್ ಮಾರ್ಕ್ಸ್ ಟಾಪ್ 3 ಅಲ್ಲಿ ಬರ್ಬೇಕು, ಟಾಪ್ 3 ರ್ಯಾಂಕಿಂಗ್ ಅಲ್ಲಿ ಬರ್ಬೇಕು. ಹಂಗ್ ಬಂದ್ರೆ ಮಾತ್ರನೇ ಆ ಮೇಡಮ್ ನಿಮ್ ಕ್ಲಾಸ್ ಅಲ್ಲಿ ಇರ್ತಾರೆ, ನಿಮ್ಗೆ ಟೀಚರ್ ಆಗಿ ಆಗ್ತೀನಿ ಅಂತ ಹೇಳ್ಬಿಟ್ರ. ಇನ್ ಇವ್ರೆಲ್ಲ ಸರಿ ಆಯ್ತು ಅಂತ ಹೇಳ್ತಾರೆ. ಹೇಳೋಷ್ಟು ದೊಡ್ಡದಲ್ಲ ಈ ಕೆಲಸ, ಅಷ್ಟು ಈಸಿಯಾಗಿ ಮಾಡೋದಕ್ಕೆ. ನಿಮ್ ಮುಖಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನೀವು ಮಾರ್ಕ್ಸ್ ತೆಗಿತೀರಾ ಇಲ್ವಾ ಅಂತ. ನಾನೋಗಿ ನಿಮ್ಮ ಹತ್ರ ಚಾಲೆಂಜ್ ಮಾಡ್ತಾ ಇದೀನಿ ಅಂತ ಹೇಳಿ ಪ್ರಿನ್ಸಿಪಲ್ ಅಲ್ಲಿಂದ ಹೊರಟೋದ್ರು. ಅವ್ರು ಹೋದ್ಮೇಲೆ ಡೋಡೋ ಹೋಗಿ ಎಲ್ಲರಿಗೂ ಒಂದು ಮೋಟಿವೇಶನಲ್ ಸ್ಪೀಚ್ ನ ಕೊಡ್ತಾಳೆ. ಮಿಸ್ ಚೆನ್ ನಮ್ ಕ್ಲಾಸ್ಗೆ ಬರ್ಬೇಕಂದ್ರೆ ನಾವು ಹಾರ್ಡ್ ವರ್ಕ್ ಮಾಡ್ಬೇಕು, ನಾವ್ ಇವತ್ತಿಂದಾನೇ ಓದ್ಬೇಕು, ನಮ್ ಮಾರ್ಕ್ಸ್ ಚೆನ್ನಾಗಿ ತೆಗಿಬೇಕು ಅಂತ ಹೇಳಿ ಎಲ್ಲರೂ ಜೋರಾಗಿ ಘೋಷಣೆಗಳನ್ನ ಕೂಡ ಹಾಕ್ತಾರೆ. ಅದೇ ಸ್ಪೀಡ್ ಅಲ್ಲಿ ಎಕ್ಸಾಮು ಮುಗೀತು. ಎಲ್ಲರೂ ಬೈವಾಗಿ ಎಕ್ಸಾಮ್ಸ್ ಬರ್ದಿರ್ತಾರೆ. ಕೆಲವರು ಚೆನ್ನಾಗಿ ಬರ್ದಿದ್ದಾರೆ, ಕೆಲವರು ಚೆನ್ನಾಗಿ ಬರ್ದಿಲ್ಲ ಅಂತ ಅವ್ರವ್ರಲ್ಲೇ ಭಯ ಎಲ್ಲ ಇರುತ್ತೆ. ರಿಸಲ್ಟ್ ಅನೌನ್ಸ್ ಆಯ್ತು. ಟಾಪ್ 3 ಅಲ್ಲಿ ಇವ್ರ ಕ್ಲಾಸ್ ಕೂಡ ಬಂದ್ಬಿಟ್ಟಿರುತ್ತೆ. ಸೊ ಎಲ್ಲರಿಗೂ ಸಖತ್ ಸಂತೋಷ, ಮಿಸ್ ಚೆನ್ ನಮ್ ಕ್ಲಾಸ್ಗೆ ಬರ್ತಾರೆ ಅಂತ. ಎಲ್ಲರೂ ಮಿಸ್ ಚೆನ್ ಬಂದಿದ ತಕ್ಷಣ ಕ್ಲಾಪ್ ಮಾಡ್ತಾರೆ. ಆ ಮೇಡಮ್ ನ ತುಂಬಾ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂತಾರೆ. ಆ ಮೇಡಮ್ ಕೂಡ ಒಳಗಡೆ ಬಂದು ಹೇಳ್ತಾರೆ, ಇನ್ನು ಟೆರರ್ ಫೇಸ್ ಮೇಂಟೈನ್ ಮಾಡ್ತಾನೆ ಇದಾರೆ ಮೇಡಮ್. ಇಲ್ಲಿ ನೋಡಿ, ನಾನೇ ನಿಮ್ಗೆ ಕ್ಲಾಸ್ ಟೀಚರ್ ಆಗಿರ್ಬೇಕು ಅಂತ ನೀವೇ ನನ್ನನ್ನ ಚೂಸ್ ಮಾಡ್ಕೊಂಡಿದ್ದೀರಾ. ಇವಾಗ ಮಾತ್ರ ನಾನ್ ಬರ್ಬೇಕನ್ನೋದಕ್ ಮಾತ್ರ ನೀವ್ ಅಷ್ಟು ಮಾರ್ಕ್ಸ್ ತೆಗ್ದಿರೆ ಸಾಲದು, ನೀವ್ ಇನ್ನೂ ಚೆನ್ನಾಗಿ ಓದ್ಬೇಕು, ನನ್ನ ಹೆಸರನ್ನ ನೀವು ನಿಲ್ಲಿಸಬೇಕು. ಸೊ ಕಷ್ಟಪಟ್ಟು ಓದಿ ಅಂತ ಎಲ್ಲರಿಗೂ ಸ್ವಲ್ಪ ಮೋಟಿವೇಟ್ ಮಾಡ್ತಾರೆ, ಸಪೋರ್ಟಿವ್ ಆಗಿ ಕೂಡ ಇರ್ತಾರೆ ಅಂತಾನೆ ಹೇಳ್ಬೇಕು. ಹಂಗೆ ಅವತ್ತು ಈವ್ನಿಂಗ್ ಸ್ಕೂಲ್ ಮುಗಿಸ್ಕೊಂಡು ಮನೆಗ್ ಬಂದ್ರೆ ನಮ್ ಲಿಟಲ್ ಕಿಂಗ್ ಕಾಂಗ್ ಅವ್ರ ಅಪ್ಪಗೆ ತುಂಬಾನೇ ಸೊಂಟ ನೋವು. ಮನೇಲಿ ಇರ್ತಾರೆ. ಇವಳು ಏನಪ್ಪಾ ಇವತ್ ಕೆಲ್ಸಕ್ಕೆ ಹೋಗಿಲ್ವಾ ಅಂತ ಕೇಳ್ತಾಳೆ. ಅಂದ್ರೆ ಅವ್ರು ಬಂದು ಅಜುಡೋ ಪ್ರಾಕ್ಟೀಸ್ ಮಾಡ್ಸಕ್ಕೆ ಅಂತ ಹೋಗ್ತಾರಲ್ವಾ, ಕರಾಟೆ ಪ್ರಾಕ್ಟೀಸ್ ಮಾಡ್ಸಕ್ಕೆ ಅಂತ. ಅದಕ್ಕೆ ಹೋಗ್ಲಿಲ್ಲ. ಇಲ್ಲಮ್ಮ ಸೊಂಟ ಯಾಕೋ ತುಂಬಾ ನೋವ್ತಿದೆ, ಮಕ್ಳೆಲ್ಲ ಬೇರೆ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ, ನನ್ ಕೈಲಿ ಹೋಗಕ್ ಆಗ್ತಾ ಇಲ್ಲ, ನನ್ ಬದ್ಲು ಇವತ್ತು ನೀನೇ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಬೇಕು, ನೀನ್ ಹೋಗು ಅಂದ್ರೆ ಅವಳಂತಾಳೆ, ಏನು ನಾನಾ ಅಪ್ಪ ಏನ್ ಆಟ ಆಡ್ತಾ ಇದ್ದೀರಾ, ನನ್ ಕೈಲಿ ಆಗುತ್ತಾ ಅಂತ ಫಸ್ಟ್ ಅಂದ್ರುನು ನನ್ ಕೈಲಿ ಆಗದಿರೋ ಕೆಲ್ಸ ಏನು ಇಲ್ಲ, ಚಿಕ್ಕ ಮಕ್ಕಳ ತಾನೆ ನಾನು ಈಸಿಯಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಖುಷಿಯಾಗಿ ಬರ್ತಾಳೆ. ಬಂದ್ ನೋಡಿದ್ರೆ ಅವರೆಲ್ಲ ಇಷ್ಟಿಷ್ಟೇ ಇರ್ತಾರೆ, ಒಳ್ಳೆ ಬೆಂಡೆಕಾಯಿ ಸೈಜ್ ಅಲ್ಲಿ. ಅವ್ರನ್ನ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು. ಓಕೆ ಅವ್ರನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು ಅಂತ. ಇವಾಗಿಂದ ನಾನೇ ನಿಮ್ಗೆ ಕ್ಲಾಸ್ ತಗೊಳ್ಳೋದು ಅಂತ ಹೇಳಿದಾಗ ಆ ಮಕ್ಕಳು, ಸರಿ ಅಕ್ಕ ನೀನು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀನ್ ಮ್ಯಾಕ್ಸ್ ಅಲ್ಲಿ ಎಷ್ಟು ಸ್ಕೋರ್ ಅದನ್ನೇ ಹೇಳು ಅಂತಾರೆ. ಇವಳು ಅಯ್ಯೋ ನಾನ್ ಅದನ್ನೆಲ್ಲ ಹೇಳಲ್ಲ ಅಂತ ಟಾಪಿಕ್ ನ ಡೈವರ್ಟ್ ಮಾಡ್ಬೇಕು ಅಂತ ನೋಡಿದ್ರೆ ಆ ಮಕ್ಕಳು ಬಿಡ್ತಾ ಇಲ್ಲ. ಆ ಮಾರ್ಕ್ಸ್ ಹೇಳ್ಕೊಳಕ್ ಆಗಿಲ್ಲ ಅಂದ್ರೆ ಏನಷ್ಟು ಕಡಿಮೆ ತೆಗ್ದಿದ್ಯಾ ಅಂತ. ಇವರು ನಮ್ ಮಾರ್ಕ್ಸ್ ನ ಹೇಳ್ತೀವಿ ಅಂತ ಒಬ್ರು 99, 98, 96, 95, 100 ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇವಳ್ಗ ಅಯ್ಯೋ ಇವ್ರ ಹತ್ರ ಬಂದ್ ಸಿಕ್ಕಾಕೊಂಡ ಅಂತ ಇರುತ್ತೆ. ಈ ತರ ಅವಳು ಮಕ್ಳ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಚಂಗ್ ಬರ್ತಾನೆ. ಬಂದವನ್ ಹಿಂದ್ಗಡೆ ಕೈ ಇಟ್ಟಿದ ತಕ್ಷಣ ಇವಳಿಗೆ ಶಾಕ್ ಆಗೋಯ್ತು. ಹಂಗೆ ಎತ್ತಿ ಮೇಲಕ್ಕೆತ್ತಿ ಕುಕ್ಬಿಟ್ಲು ಅವನನ್ನ, ಒಂದು ಪಲ್ಟಿ ಹಾಕಿಸ್ಬಿಟ್ಲು ಅವನನ್ನ. ಅದಾದ್ಮೇಲೆನೆ ಆ ಜಾಗಕ್ಕೆ ಅವ್ರ ಮ್ಯಾನೇಜರು ಮತ್ತೆ ಅಕಾಡೆಮಿ ನಡೆಸ್ತಾರೆ ಅವ್ರೆಲ್ಲಾರು ಬರ್ತಾರೆ. ಬಂದು ಹೇಳ್ತಾರೆ, ಈ ತರ ಇವ್ರಿಗೆ ಕರಾಟೆ ನೀನೇ ಹೇಳ್ಕೊಡ್ಬೇಕಮ್ಮ ಅಂತ. ಆಕ್ಚುಲಿ ಅವ್ರ ಅಪ್ಪ ಹತ್ರ ಕಲಿಯಕ್ಕೆ ಅಂತ ಬಂದಿರೋದು. ಅವ್ರಪ್ಪ ಈಗ ಸ್ವಲ್ಪ ಮೆಡಿಕಲ್ ಲೀವ್ ಅಲ್ಲಿ ಇರೋದ್ರಿಂದ ನೀನೇ ಹೇಳ್ಕೊಡ್ಬೇಕು ಅಂತಾರೆ. ಇವಳು ಕೂಡ ಸರಿ ಆಯ್ತು ಹೇಳ್ಕೊಡ್ತೀನಿ ಅಂತ ಹೇಳಿದ್ಲು. ಬಟ್ ಇವಾಗವರೆಗೂ ಅದು ಚಂಗೆ ಅಂತ ಅವಳಿಗೆ ಗೊತ್ತಿಲ್ಲ. ಯಾಕಂದ್ರೆ ಮಾಸ್ಕ್, ಕ್ಯಾಪು ಮತ್ತೆ ಸ್ಪೆಕ್ಸ್ ಎಲ್ಲ ಹಾಕೊಂಡಿರ್ತಾನಲ್ವಾ, ಅವನೆಂತ ಗೊತ್ತಾಗ್ಲಿಲ್ಲ. ಸರಿ ಬಿಡು, ಈಗೀಗ ಕಲಿತಿರೋದು ಏನ್ ಕಲ್ತ್ರು ಕಲ್ತ್ಕೊಂತಾರೆ ಅಂತ ಇವಳು ಸುಮ್ನೆ ಆಗ್ಬಿಟ್ಲು. ಇವಾಗ ಏನ್ ವೇಳಕ್ಕೆ ಸೆಂಟ್ರಲ್ಲಿ ಕರಾಟೆ ಕಲಿಯಕ್ ಬಂದಿದ್ದಾನೆ ಅಂದ್ರೆ ಒಂದು ಹೊಸ ಡ್ರಾಮಾನಲ್ಲಿ ಆಕ್ಟ್ ಮಾಡ್ತಾ ಇದ್ದಾನೆ. ಅದು ಸ್ವಲ್ಪ ಈ ತರ ಫೈಟಿಂಗ್ ಗೆ ಸಂಬಂಧಪಟ್ಟಿರೋದೆ. ಅದ್ರಲ್ಲಿ ಮತ್ತೆ ಮೇನ್ ಲೀಡರ್ ಕೂಡ ಇರ್ತಾನಲ್ವಾ, ಅದರಿಂದ ಒಂದ್ ಸ್ವಲ್ಪ ಕರಾಟೆ ಕಲ್ತ್ಕೊಬೇಕು ಅಂತ ಈ ಅಕಾಡೆಮಿಲಿ ಅಡ್ಮಿಷನ್ ತಗೊಂಡಿರೋದು. ಹೇಳಿದ್ನಲ್ಲ ಆಲ್ರೆಡಿ ಹೀರೋಯಿನ್ ಅವ್ರ ಅಪ್ಪನೇ ಹೇಳ್ಕೊಡ್ಬೇಕಾಗಿದ್ದು, ಬಟ್ ಅವ್ರ ಅಪ್ಪ ಇಲ್ಲ ಅಂತ ಇವಾಗ ಇವಳೇ ಹೇಳ್ಕೊಡ್ಬೇಕು. ಇವಳು ಸರಿ ಆಯ್ತು ಅಂತ ಒಪ್ಕೊಂಡ್ಲು. ಹಂಗೆ ಅವತ್ತು ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಅಂದ್ರೆ ಸ್ಕೂಲ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಚಂಗೆ ಇವಳನ್ನ ಪಿಕಪ್ ಮಾಡಕ್ಕೆ ಅಂತ ಬಂದಿರ್ತಾನೆ. ಅವನ ಹತ್ರ ಬಂದಿದ ತಕ್ಷಣ ಎಲ್ಲಾ ಹುಡುಗಿರು ಚಾಂಗ್ ಕೂಡ ಬಂದಿದ್ದಾನೆ ಅಂತ ಹೇಳಿ ಎಲ್ಲರೂ ಅವ್ರನ್ನ ಫೋಟೋ ತಗೊಳ್ತಾ ಇರ್ತಾರೆ. ಇವನ್ ಬಂದವನು ಬಾ ಕಾರ್ ಹತ್ತು ಅಂತ ಕರೆದ್ರೆ ಇವಳಿಗೆ ಏನ್ ಅರ್ಥ ಆಗ್ತಿಲ್ಲ, ಯಾವನೋ ನೀನು, ನಾನೇನಕ್ಕ ಬರ್ಬೇಕು, ಅದ್ರಲ್ಲೂ ನೀನೊಂದು ಸ್ಟಾರ್ ಬಂದ್ ನನ್ನ ಅಷ್ಟ ಸಾಲ್ಟ ಕರಿತಾ ಇದ್ದಿ ಅಂದಾಗ ಅವನಂತಾನೆ, ನೀನೇ ತರ ನನ್ಗೆ ಕರೆಕ್ಟ್ ಹೇಳ್ಕೊಡ್ತೀನಿ ಅಂತ ಮಾತ್ ಕೊಟ್ಟೆ, ಇವಾಗ ನಿಂಗ್ ಅಂತ ಇದೆಯಾ ಅಂದಾಗ ಇವಾಗ ಇವಳಿಗೆ ಅರ್ಥ ಆಗತ್ತೆ. ಯಾಕಂದ್ರೆ ನಾನು ಮಾಸ್ಕ್ ಎಲ್ಲ ಹಾಕೊಂಡಿರೋದ್ರಿಂದ ಮುಖ ನೋಡಿರ್ಲಿಲ್ಲ. ಇವಾಗ ಇವಳಿಗೆ ಅರ್ಥ ಆಯ್ತು ಅದ್ ಇವನೇ ಅಂತ. ಏನ್ ನಡೀತು ಅಂತ ಹೀರೋ ಹತ್ರ ಹೇಳಿದಾಗ ಕೂಡ ಹೀರೋಗೆಲ್ಲ ಸಿಚುವೇಶನ್ ಅರ್ಥ ಆಗ್ತಿದೆ. ಬೇಕಂತ ಹೀರೋನ ಉರಿಸ್ಬೇಕಂತಾನೆ ಚಾಂಗ್ ಕೂಡ ಕೆಲವೊಂದು ಮಾತುಗಳನ್ನ ಆಡ್ತಾನೆ. ಇಲ್ಲಿ ನೋಡು, ಇನ್ಮೇಲೆ ನೀನೇ ನನ್ಗೆ ಟ್ವಿಟರ್ ಆಗಿರ್ಬೇಕು, ನಾನ್ ಕಲಿಯೋ ತನಕ ನೀನೇ ನನ್ಗೆ ಹೇಳ್ಕೊಡ್ಬೇಕು, ಇಲ್ಲಾಂದ್ರೆ ನಿಮ್ಮಪ್ಪ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ, ಅಕಾಡೆಮಿಗೆ ಹೋಗ್ದಿರೋ ತರ ಮಾಡ್ಬಿಡ್ತೀನಿ ಅಂತ ಸುಮ್ನೆ ಹಂಗ್ ಬೆದರಿಸ್ತಾನೆ. ಅದು ನಮ್ ಹೀರೋಗೆ ಹೊಟ್ಟೆ ಉರಿ ತರಿಸ್ಬೇಕು ಅನ್ನೋದಕ್ಕೋಸ್ಕರ ಮಾತ್ರನೇ. ಇವಳಿಗೂ ಅರ್ಥ ಆಗುತ್ತೆ, ಓಕೆ ನನ್ನಿಂದ ನಮ್ಮಪ್ಪ ಕೆಲಸ ಎಲ್ಲ ಹೊರಟೋಗುತ್ತೋ ಅಂತ. ಸರಿ ಆಯ್ತು ಬಂದ್ ಸಾಯ್ತೀನಿ, ಆದ್ರೆ ಇಲ್ಲಿ ನೋಡು ಬರ್ತಾ ಇದೀನಲ್ಲ ಅಂತ ಹೇಳಿ ಅಡ್ವಾಂಟೇಜ್ ತಗೊಂಡು ಓವರ್ ಆಗಲ್ಲ ಆಕ್ಟ್ ಮಾಡ್ದೆ ಅಂತ ಇಟ್ಕೊಂಬಲ್ ನನ್ ಕೈಲಿ ನಿನ್ ಕತೆ ಮುಗ್ದೋಗುತ್ತೆ ಅಂತ ಬೆದರ್ಸ್ಬಿಟ್ಟೆ ಹೋಗ್ತಾಳೆ. ಆಟ್ ಸದ್ಯಕ್ಕೆ ಹೀರೋ
ಹೀರೋ ಕೂಡ ಸರಿ ಆಯ್ತು ಅಂತ ಹೇಳಿದ್ರು ಒಳಗಡೆ ಅವ್ನಿಗೆ ಉರಿತಾ ಇರುತ್ತೆ, ನನ್ ಮಗ ಬಂದಿತ್ರ ಆರ್ಸ್ಕೊಂಡು ಹೋಗ್ತಾನಲ್ಲ ಅಂತ. ಆತರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಅಷ್ಟೇ ಅವ್ನ ಪಕ್ಕದಲ್ಲಿ ಕುತ್ಕೊಂಡು ಲೊಡ ಅಂತ ಮಾತಾಡ್ತಾ ಇದ್ರೆ ಅವಳಿಗೆ ಟೆನ್ಷನ್ ಆಗೋಯ್ತು. ಬಾಯಿ ಮುಚ್ಕೊಂಡು ಬರ್ತೀಯಾ ಇಲ್ವಾ ಅಂತ ಹೇಳಿ ಮೇಲೆ ಕಾರ್ಗೆ ಹಂಗೆ ಗುದ್ದುತ್ತಾಳೆ ನೋಡಿ. ಅವ್ನಿಗೆ ಶಾಕ್ ಆಗೋಯ್ತು, ಇವಳು ಇಷ್ಟಿದ್ದಳು ಇಷ್ಟು ಫೋರ್ಸ್ ಆಗಿ ಗುದ್ದಾಳ ಅಂತ. ನಿಂಗೆ ಈ ತರ ನನ್ನ ರೇಗಿಸ್ಕೊಂಡ್ ಬಂದೆ ಅಂತ ಇಟ್ಕೋ, ನೆಕ್ಸ್ಟ್ ಪಂಚು ನೀನ್ ಮುಖದ ಮೇಲೆನೆ ಬೀಳೋದೊಂದಿದ ತಕ್ಷಣ ಅವ್ನು ಸೈಲೆಂಟ್ ಆಗ್ಬಿಟ್ಟ. ಸರಿ ಸರಿ ತಾಯಿ ನಾನು ಏನು ಮಾತಾಡಲ್ಲ, ನನಗೆ ಜಸ್ಟ್ ಕರಾಟೆ ಹೇಳ್ಕೊಟ್ರೆ ಸಾಕು ಅಂತ ಹೇಳಿ ಸುಮ್ನೆ ಆಗ್ತಾನೆ. ಇದ್ರೂನು ಇವಳಿಗೆ ಈ ಚಂಗ್ ಅಂದ್ರೆ ಆಗೋದೇ ಇಲ್ಲ, ಅವ್ನಿಗೆ ಟ್ರೈನಿಂಗ್ ಕೊಡ್ಬೇಕಂದ್ರೂ ಇವಳಿಗೆ ಆಗೋದಿಲ್ಲ. ಅಪ್ಪನ್ಗೋಸ್ಕರ ಒಪ್ಕೊಂಡು ಮಾಡ್ತಾ ಇದ್ದಾಳೆ. ಆಲ್ಮೋಸ್ಟ್ ಈವ್ನಿಂಗ್ ಆದ್ರೆ ಸಾಕು ಅವ್ನ್ ಬಂದು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇವಳು ಪಾಪ ಸ್ಕೂಲ್ ಮುಗಿಸ್ಕೊಂಡು ಕರಾಟೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಪಾಪ ಲೇಟ್ ಆಗ್ಬಿಡ್ತಾ ಇದೆ. ಸೊ ಹೀರೋ ಅವ್ರ ಜೊತೆ ಇವಳಿಗೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ. ಅದರಿಂದಾನೇ ಹೀರೋ ಒಂದ್ ಕಡೆ ಟೆನ್ಷನ್ ಆಗೋಗುತ್ತೆ. ಇದೇನಿದು ಹೀರೋಯಿನ್ ಬರ್ತಾ ಬರ್ತಾ ನನಗ್ ದೂರ ಆಗ್ತಿದ್ದಾಳಲ್ವಾ ಅಂತ ಹೇಳಿ ಅದಕ್ಕೆ ಶೆನ್ಜೆ ಹೆಲ್ಪ್ ನ ತಗೊಳ್ಳೋಣ ಅಂತ ಶೆನ್ಜೆ ಮತ್ತೆ ಹೀರೋ ಇಬ್ರು ಮಾತಾಡ್ತಾರೆ. ಈ ತರ ವಿಷಯ ಅಂತ ಕೂಡ ತಿಳಿಸ್ತಾರೆ. ಶೆನ್ಜೆಗೆ ಅರ್ಥ ಆಗುತ್ತೆ, ಓಕೆ ಅದಕ್ಕೆ ಅವಳಿ ನಡುವೆ ನಮ್ಮ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ವಾ, ನಾವು ಕೂಡ ಹೋಗಿ ಅವ್ರ ಕಡೆ ಮೇಲೆ ಸೇರ್ಕೊಳ್ಳೋಣ, ನಮ್ಗೆ ಕೂಡ ಅವಳೆ ಟ್ಯೂಟರ್ ಮಾಡ್ಬೇಕು, ನಮ್ಗೆ ಅವಳ ಕರೆಕ್ಟನ್ನೆಲ್ಲ ಹೇಳ್ಕೊಡ್ಬೇಕು, ಅಲ್ಲೇ ಹೋಗೋಣ ಅಂತ ಒಂದು ಪ್ಲಾನ್ ನ ಮಾಡ್ಬಿಟ್ರು. ಅದು ಡಿಲೇ ಎಲ್ಲ ಮಾಡ್ಬಾರ್ದಪ್ಪ, ನಾಳೆನೆ ಹೋಗಿ ಜಾಯ್ನ್ ಆಗ್ಬಿಡ್ಬೇಕು ಅಂತ ಮಾತಾಡ್ಕೊಂತಾರೆ. ಇನ್ನೇನು ಚಂಗಿತ್ರ ಒಂದು ಸೀನ್ ಅಲ್ಲಿ ಬಂದಿದ್ದಾನೆ ಅಂತಂದ್ರೆ ಆಬ್ವಿಯಸ್ಲಿ ನಮ್ ಹೀರೋ ಮತ್ತೆ ಶೆನ್ಜೆ ಒಂದ್ ಹಾಗೆ ಆಗ್ತಾರೆ, ಫ್ರೆಂಡ್ಸ್ ಕೂಡ ಆಗ್ಬಿಡ್ತಾರೆ. ಇನ್ನೇನು ನೆಕ್ಸ್ಟ್ ಡೇನೆ ಅಕಾಡೆಮಿ ಮೇಲೆ ಜಾಯ್ನ್ ಮಾಡ್ಬೇಕಂತ ಅಡ್ಮಿಷನ್ ತಗೊಂಡ್ ಕೂಡ ಹೊರಟೋದ್ರು. ಇನ್ಮೇಲೆ ಶೆನ್ಜೆಗೂ ಮತ್ತೆ ಹೀರೋ ಕೂಡ ಇವಳೇ ಟ್ರೈನಿಂಗ್ ಕೊಡ್ಬೇಕು ಅಂತ ಅವಳಿಗೆ ತುಂಬಾ ಸಂತೋಷ. ಶೆನ್ಜೆ ಅನ್ನೋದು ಕೂಡ ಸೆಕೆಂಡರಿನೇ, ಬಟ್ ಹೀರೋಗೆ ಟ್ರೈನಿಂಗ್ ಕೊಡ್ಬೇಕಲ್ವಾ ಅಂತ ತುಂಬಾ ಸಂತೋಷ ಪಡ್ತಾಳೆ. ಆ ಕಡೆ ಶೆನ್ಜೆನ ಮತ್ತೆ ಚಂಗನ ನೀವಿಬ್ರು ಫೈಟಿಂಗ್ ಮಾಡಿ ಅಂತ ಹೇಳಿ ಇಲ್ಲಿ ಇವಳು ಪರ್ಸನಲ್ ಆಗಿ ಜಿನ್ಹಾನ್ಗೆ ಹೇಳ್ಕೊಡ್ತಾ ಇರ್ತಾಳೆ. ಜಿನ್ಹಾನ್ಗೆ ನೋವಾಗದಿರೋ ತರ ನಿಧಾನಕ್ಕೆ ಮಸಾಜ್ ಎಲ್ಲ ಮಾಡ್ಕೊಂಡು ಹೇಳ್ಕೊಡ್ತಾ ಇದ್ರೆ ಇಲ್ಲಿ ಇವರಿಬ್ರು ಜಗಳ ಆಡಿದ್ದೆ. ಶೆನ್ಜೆ ಅಂತೂ ಒಂದೇಟು ಕೂಡ ಚಂಗ ಅವನ್ ಮೇಲೆ ಬೀಳೋಕೆ ಬಿಟ್ಟಿಲ್ವೇ. ಚಂಗನ್ ಹಾಕೊಂಡು ಸರಾಗಿ ಹೊಡಿತಾ ಇರ್ತಾನೆ. ಅವ್ನ ಒಂದ್ ಸ್ಟೇಜ್ಗೆ ಕಾಲಿಗೆ ಬಿದ್ದೋಗ್ಬಿಡ್ತೀನಿ ಅಣ್ಣ, ನನ್ನ ಬಿಟ್ಬಿಡೋಣ, ನನ್ ಮುಖಕ್ಕೆಲ್ಲಾದ್ರೂ ಹೊಡೆದ್ಬಿಟ್ಟಿಯಾ, ನನ್ ಮುಖ ನೋಡ್ಕೊಂಡೆ ನನ್ಗೆ ಅಷ್ಟೊಂದು ಫಾಲೋವರ್ಸ್ ಇರೋದು, ಶೇಪ್ ಗಿಪ್ ಚೇಂಜ್ ಮಾಡ್ಬಿಟ್ಟಿ ಅಂತ ಕೇಳ್ಕೊಂತಾ ಇರ್ತಾನೆ. ಆದ್ರೂ ಶೆನ್ಜೆ ಬಿಡೋ ತರ ಇಲ್ವೇ, ಇಕ್ತಾ ಇರ್ತಾನೆ ಎರಡೆರಡು. ಆಮೇಲೆ ಹಂಗೋ ಹಿಂಗೋ ಚಂಗ್ ದಯವಿಟ್ಟು ನನ್ನ ಬಿಟ್ಬಿಡು, ನೀನೇ ಗ್ರೇಟ್ ಫೈಟಿಂಗ್ ಅಲ್ಲಿ ಅಂತ ಹೇಳಿದ್ಮೇಲೆ ಅವ್ನು ಹೋದ್ರೆ ಹೋಗ್ಲಿ ಬದುಕೋ ಹೋಗು ಅಂತ ಬಿಟ್ಬಿಟ್ಟ. ಈ ಕಡೆ ನಮ್ ಹೀರೋಯಿನ್ ನಿಧಾನಕ್ಕೆ ಜಿನ್ಹಾನ್ಗೆ ಎಲ್ಲ ಹೇಳ್ಕೊಡ್ತಾ ಇರ್ತಾಳೆ. ಒಂದು ಫನ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೇಕು. ಆ ಜಾಗಕ್ಕೆ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ ಒಂದು ವಿಚಿತ್ರ ಜಂತು ಬರುತ್ತೆ. ಬೇರೆ ಯಾರು ಡೋಡೋನೆ ಫೈಟಿಂಗ್ ಅನ್ಕೊಂಡು ಬರ್ತಾ ಇರ್ತಾಳೆ. ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ, ಏ ಡೋಡೋ ನೀನೇನ್ ಮಾಡ್ತಾ ಇದ್ಯಾ, ಈ ಅಕಾಡೆಮಿಗೆ ಏನಾಗ್ ಜಾಯ್ನ್ ಮಾಡ್ದೆ ಅಂದ್ರೆ ನನ್ಗೆ ಕ್ಲಾಸ್ ಅಲ್ಲಿ ಓದ್ಕೊಳಕ್ಕೆ ಇಂಟ್ರೆಸ್ಟ್ ಬರ್ತಲ್ಲ, ನೀವೆಲ್ಲ ಇಲ್ಲ ಅಂತ ಅದಕ್ಕೆ ಬಂದೆ ಅಂತ ಬುಕ್ ನ ಬೇರೆ ತಗೊಂಡ್ಬಂದಿರ್ತಾಳೆ. ಆಕ್ಚುಲಿ ರೀಸನ್ ಏನಂದ್ರೆ ಅವತ್ತು ಸ್ಕೂಲ್ ಹತ್ರ ಚಂಗ್ ನ ನೋಡಿದ್ಲಲ್ವಾ, ಹೀರೋಯಿನ್ ಟ್ರೈನಿಂಗ್ ಕೊಡ್ತಾ ಇರೋದು ಅಂತ ಕೂಡ ಗೊತ್ತು. ಸೊ ಚಂಗ್ ಯಾವಾಗೂ ಆ ಕಡೆ ಮೇಲೆ ಇರ್ತಾನೆ ಅಂತ ಗೊತ್ತಾಗಿ ಚಂಗ್ಗೆ ಇವಳೊಂದು ಡೈ ಹಾರ್ಡ್ ಫ್ಯಾನ್ ಆಗಿ, ಇವಾಗ ಜಿನ್ಹಾನ್ಗೆ ಹೆಂಗೆ ಹೀರೋಯಿನ್ ಫ್ಯಾನು ಅದೇ ತರ ಚಂಗ್ಗೆ ಈ ಡೋಡೋ ಫ್ಯಾನು. ಸೊ ಅವನ್ನ ಮೀಟ್ ಮಾಡೋ ಚಾನ್ಸ್ ಸಿಗುತ್ತೆ ಅಂತ ಹೇಳಿನೇ ಅವಳು ಬಂದು ಇಲ್ಲಿ ಜಾಯ್ನ್ ಆಗಿರೋದು. ಇದ್ರೂ ಅವಳು ಅದನ್ನ ಹೇಳ್ಕೊಳ್ಳೋದಿಲ್ಲ, ಸ್ವಲ್ಪ ಆರೋಗೆಂಟ್ ಆಗಿ ಬಿಹೇವ್ ಮಾಡ್ತಾಳೆ. ಚಂಗ್ ಹೇಳ್ತಾನೆ, ಏ ಹುಡ್ಗಿ ನಾನು ಇದಕ್ಕೂ ಮುಂಚೆ ನಿನ್ನ ನೋಡಿದೀನಿ, ಅವತ್ತು ಅಡ್ರೆಸ್ ಕೇಳಿದಾಗ ನೀನೇ ತರ ನನ್ಗೆ ರಾಂಗ್ ಅಡ್ರೆಸ್ ನ ಕೊಟ್ಟಿದ್ದು ಅಂದಾಗ ಅವಳು ಹೌದೌದು ಅವತ್ತು ನಾನು ರಾಂಗ್ ಆಗಿ ಅಡ್ರೆಸ್ ಹೇಳ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಇವಾಗ ನನ್ನ ಫೇವ್ರೇಟ್ ಆಕ್ಟರ್ ಅಂತ ಗೊತ್ತಾಗಿ ನನ್ ಮುಂದೆ ನೀವು ಕೂತಿದ್ದೀರ ಅಂತ ಗೊತ್ತಾಗಿನು ನನ್ ಕೈಲಿ ಆಟೋಗ್ರಾಫ್ ಕೇಳಕ್ ಆಗ್ತಿಲ್ಲ, ನಂಗೆ ಅಷ್ಟು ನಾಚಿಕೆ ಆಗ್ತಿದೆ ಅಂದಾಗ ಅವನಂತಾನೆ, ಅಯ್ಯೋ ಅದೆಲ್ಲ ಏನಿಲ್ಲ ಪರವಾಗಿಲ್ಲ, ನೀವು ನನ್ಗೆ ರಾಂಗ್ ಅಡ್ರೆಸ್ ಹೇಳಿರೋದು ಕೂಡ ನನ್ಗೆ ಏನ್ ಅಷ್ಟು ಸೀರಿಯಸ್ ಆಗಿ ನಾನು ತಗೊಳ್ಳೋದಿಲ್ಲ, ಫ್ಯಾನ್ಸ್ ಎಲ್ಲ ನನ್ಗೆ ಫ್ಯಾಮಿಲಿ ತರ ಕೊಡಿ, ನಾನ್ ನಿಮ್ಗೆ ಆಟೋಗ್ರಾಫ್ ಹಾಕೊಡ್ತೀನಿ, ನೀವು ನನ್ಗೆ ಡೈ ಹಾರ್ಡ್ ಫ್ಯಾನ್ ಅಲ್ವಾ ಅಂತ ಹೇಳಿ ಇವ್ ನಂಗೆ ಒಂಥರ ಫ್ಲರ್ಟ್ ಮಾಡೋ ತರ ಮಾತಾಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಶೆನ್ಜೆಕೆಲ್ಲ ಆಗ್ತಾ ಇಲ್ಲ, ಥೂ ಏನೋ ಇವ್ರದ್ದು ತಲೆನೋವು, ಎಲ್ಲೋ ಹೋದ್ರು ಫ್ಯಾನ್ ಗರ್ಲ್ಸ್ ಅಂತ ಸುತ್ತಾ ಇರ್ತಾರೆ. ಈ ಜಿನ್ಹಾನ್ ಹಿಂದ್ಗಡೆ ಹೀರೋಯಿನ್, ಈಗ ಚೆಂಗ್ ಹಿಂದ್ಗಡೆ ಡೋಡೋನ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ, ಇಷ್ಟು ಚೆನ್ನಾಗಿ ಓದೋ ಹುಡುಗಿಗೆ ಫಿಲ್ಮ್ಸ್ ಡ್ರಾಮಾಸ್ ನೋಡೋ ಹುಚ್ಚು ಕೂಡ ಇದೆಯಾ, ಚೆಂಗ್ ಅಂದ್ರೆ ಅವಳಿಗೆ ಇಷ್ಟ ಅಂತ ಹೇಳಿ ಒಂದು ಎಕ್ಸ್ಪ್ರೆಷನ್ ನ ಕೊಡ್ತಾ ಇರ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಜಿನ್ಹಾನ್ ನ ಕರ್ಕೊಂಡು ಹೋಗಿ ಅಲ್ಲಿ ಅವ್ರು ತೆಗ್ದಿರೋ ಟ್ರಾಫೀಸ್ ಮತ್ತೆ ಸರ್ಟಿಫಿಕೇಟ್ಸ್ ಎಲ್ಲ ತೋರಿಸ್ತಾ ಇರ್ತಾರೆ. ಚಿಕ್ಕ ವಯಸ್ಸಿಂದ ಇವಳು ಕೂಡ ಅವ್ರ ಅಪ್ಪ ಜೊತೆ ಎಲ್ಲ ಫೈಟಿಂಗ್ ಎಲ್ಲ ಕಲ್ತಿರ್ತಾಳಲ್ವಾ, ಮತ್ತೆ ತುಂಬಾನೇ ಟೂರ್ನಮೆಂಟ್ಸ್ ಎಲ್ಲ ಕೂಡ ಹೋಗಿರ್ತಾಳಲ್ವಾ, ಅಲ್ಲಿ ತೆಗ್ದಿರೋ ಪ್ರೈಸಸ್ ಗಿಫ್ಟ್ಸ್ ಅಂತೆಲ್ಲ ಹೇಳಿ ಅದನ್ನೆಲ್ಲ ತೋರಿಸ್ತಾ ಇರ್ತಾಳೆ. ಅವಳು ಹೇಳ್ತಾಳೆ, ಆದ್ರೂ ಇವಾಗ ನಾನು ಬಿಟ್ಟು 2 years ಆಗೋಯ್ತು, ಇವಾಗ ಫೀಲ್ಡ್ ಅಲ್ಲಿ ನನ್ಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಜಿನ್ಹಾನ್ ಹತ್ರ ಹೇಳ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಲೈಟ್ ಆಗಿ ಟಚ್ ಬಿಟ್ಟು ಹೊಟ್ಟೋಗಿರೋದಕ್ಕೆ ಅವತ್ ನಿಮ್ ಮನೆಗ್ ಬಂದಾಗ ನಮ್ಮ ಅಪ್ಪಕ್ಕೆಲ್ಲ ಆತ್ರ ಓದೇ ತಿಂದಿದ್ದು, ಆದ್ರೂ ನಮ್ಮಪ್ಪ ಏನೋ ತುಂಬಾ ಸೊಂಟ ನೋತಾ ಇದೆ, ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು, ಮಕ್ಕಳ ತಾನೆ ಅಂತ ಹೇಳಿ ನಾನು ಖುಷಿಯಾಗಿ ಬಂದೆ, ಆದ್ರೆ ಮಕ್ಕಳನ್ನ ಬಿಟ್ಟು ನಿಮ್ಮಂತ ಕತ್ತೆಗಳಿಗೆ ಮಾಡ್ತೀನಿ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ ಅಂತ ಇವ್ರನ್ನೆಲ್ಲ ಹಂಗೆ ಗೇಲಿ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ನಿಮ್ಗೆಲ್ಲ ಟ್ರೈನಿಂಗ್ ಕೊಡ್ಬೇಕಂದ್ರೆ ನಾನು ಕಲಿಬೇಕಲ್ವಾ, ನಾನು ಮತ್ತೆ ಕಲಿತೀನಿ, ಇನ್ನಷ್ಟು ಇಂಟ್ರೆಸ್ಟ್ ಆಗಿ ನಾನು ಕಲ್ತು ನಿಮ್ಗೆಲ್ಲ ಹೇಳ್ಕೊಡ್ತೀನಿ ಅಂತ ಅವಳಲ್ಲೇ ಒಂದು ಮೋಟಿವೇಟ್ ಮಾಡ್ಕೊಂತಾಳೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಶೆನ್ಜೆ ಮತ್ತೆ ಚೆನ್ನ ನೋಡ್ಬೇಕೆ, ಚೆನ್ನು ನಾನು ಬಿಟ್ಬಿಡು ಅಂತ ಹೋಗ್ತಾ ಇದ್ರೆ ಇವ್ನ್ ಬಿಡ್ತಾ ಇಲ್ಲ, ಬಾ ಫೈಟ್ ಮಾಡೋಣಂತ ಹಿಡಿದು ಎಳ್ದಾಡ್ತಾ ಇರ್ತಾನೆ. ಸೆಂಟ್ರಲ್ ಹೀರೋಯಿನ್ ಬಂದು ಬೇಡ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಇವಾಗ ಚೆಂಗ್ ಹೋಗಿ ಹೀರೋಯಿನ್ ಕೈಲಿ ಸಿಕ್ಕಾಕೊಂಡ. ಇನ್ ಅವಳು ಸುಮ್ನೆ ಬಿಡ್ತಾಳ, ಆತರ 4 ಜನ ಒಬ್ರ ಮೇಲೆ ಒಬ್ರು ಬಿದ್ಕೊಂಡು ಆಟ ಆಡ್ಕೊಂಡು ಸಕ್ಕತ್ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂದ್ರೆ ಇವ್ರು ದೊಡ್ಡ ಸೆಲೆಬ್ರಿಟೀಸು, ನಮ್ಗೆ ಅಂತ ಫ್ರೆಂಡ್ಸ್ ಯಾರಿಲ್ಲ, ಇಷ್ಟು ಸಾಮಾನ್ಯವಾದ ಜನ ಜೊತೆ ನಾವ್ ಇರ್ಬೇಕಾ ಅನ್ನೋದು ಕೂಡ ಅವ್ರಿಗೆ ಇಲ್ಲ, ಅಷ್ಟು ಚೆನ್ನಾಗಿ ಮಿಂಗಲ್ ಆಗ್ಬಿಟ್ಟಿರ್ತಾರೆ. ಹೀರೋ ಕ್ಯಾರೆಕ್ಟರ್ ಹೆಂಗೋ ಚೆಂಗ್ ಕ್ಯಾರೆಕ್ಟರ್ ಹಂಗೆ ತುಂಬಾ ಒಳ್ಳೆಯವನು ಪಾಪ. ಡೋಡೋ ಕೂಡ ಇವ್ರ ಮಧ್ಯೆ ಎಲ್ಲರೂ ಈ ತರ ಸಕ್ಕತ್ ಎಂಜಾಯ್ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಶೆನ್ಜೆ ಹೀರೋಯಿನ್ ಮತ್ತೆ ಡೋಡೋ ಎಷ್ಟು ಲಕ್ಕಿ ಅಲ್ವಾ, ದೊಡ್ಡ ಸೆಲೆಬ್ರಿಟೀಸ್ ಜೊತೆ ಇರ್ತಾರೆ. ಇದೆಲ್ಲ ಒಂದು ಡ್ರಾಮಾನೇ ತಾನೇ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸಡನ್ ಆಗಿ ನಿಮ್ಗೆ ಆತರ ಒಂದು ಅವಕಾಶ ಸಿಕ್ಕಿದ್ರೆ ನಿಮ್ ಫೀಲಿಂಗ್ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಆದ್ರೆ ಈ ತರ
ಜಾಲಿಯಾಗಿ ಆಡ್ತಾ ಇರ್ಬೇಕಾದ್ರೆ ಹೀರೋಗೆ ಏನಾಯ್ತು ಅಂತ ಗೊತ್ತಿಲ್ಲ. ಆ ಫ್ರೆಂಡ್ಸ್ ನ ನೋಡ್ಕೊಂಡೆ ಹಂಗೆ ಹಾರ್ಟ್ ನ ಹಿಡ್ಕೊಂಡು ಹಂಗೆ ಜ್ಞಾನ ತಪ್ಪಿ ಬಿದ್ಬಿಟ್ಟಾಗ ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು. ಏನಾಯ್ತು ಏನು ಅಂತ ದಡ ಅಂತ ಅವ್ನ ಕರ್ಕೊಂಡ್ ಬಂದು ಹಾಸ್ಪಿಟಲ್ ಕೂಡ ಜಾಯಿನ್ ಮಾಡ್ಬಿಟ್ರು. ಈಗ ಹಾಸ್ಪಿಟಲ್ಗೆ ಅವ್ರಮ್ಮ ಬಂದು ಸರಿಯಾಗಿ ಬೈತಾ ಇರ್ತಾರೆ. ನಿಮ್ಗೆಲ್ಲ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಇಲ್ವಾ, ಫ್ರೆಂಡ್ಸ್ ಅಂತ ನಿಮ್ ಹಿಂದ್ಗಡೆ ತಿರುಗ್ತಾ ಇದ್ದಾನ ಅವನು. ಎಷ್ಟು ಸತಿ ಹೇಳ್ದೆ ನಿಮ್ ತರ ಕೆಲ್ಸಕ್ಕೆ ಬರ್ದೇ ಇರೋ ಫ್ರೆಂಡ್ಸ್ ಜೊತೆ ಅವ್ನ ಸುತ್ತಬೇಡ ಅಂತ, ಆದ್ರೂ ನನ್ ಮಾತನ್ನ ಕೇಳಿಲ್ಲ. ಅವ್ನ ಕಂಡೀಷನ್ ಗೊತ್ತಿದ್ದೆ ನೀವು ಅವ್ನಿಗೆ ಇತರ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳಿ ತುಂಬಾನೇ ಕೋಪ ಪಟ್ರು. ಇದಕ್ಕೆಲ್ಲ ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ, ಅವ್ನಿಗೆ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಹೋಗಿ ಜಿನ್ಹಾನ್ನ ಸರಿಯಾಗಿ ಬೈತಾರೆ. ಏನ್ ಅನ್ಕೊಂಡಿದ್ಯಾ ಜಿನ್ಹಾ ನೀನು, ನಿನ್ ಮೈ ಕಂಡೀಷನ್ ನಿನ್ಗೆ ಗೊತ್ತಲ್ವಾ, ಅಂದ್ರೆ ಸ್ಪೋರ್ಟ್ಸ್ ಅಂತ ಹೋಗ್ತೀಯಾ ಅಥವಾ ಈ ತರ ಕರಾಟೆ ಅಂತ ಹೋಗ್ತಾ ಇದೀಯಾ, ಅಥವಾ ಫ್ರೆಂಡ್ಶಿಪ್ ನಿನ್ಗೆ ಬೇಡ ಅಂತ ನಾನು ಹೇಳ್ತಾ ಇದ್ರೆ ಕೂಡ ನಿನ್ ಕಿವಿಗೆ ಹಾಕೊಂತ ಇಲ್ಲ, ಯಾಕೆ ಈ ತರ ಮಾಡ್ತಾ ಇದೀಯ ಅಂತ ತುಂಬಾನೇ ಬೈತಾರೆ. ಅವನು ಅಮ್ಮ ಸರಿ ಅಮ್ಮ ಆಯ್ತು, ಇನ್ಮೇಲೆ ನಾನು ಫ್ರೆಂಡ್ಸ್ ಜೊತೆ ಆಡಕ್ ಹೋಗಲ್ಲ, ಅದೇಗ ನನ್ಗೆ ತುಂಬಾ ಟೈರ್ಡ್ ಆಗಿದೆ ಮಲ್ಕೋಬೇಕು, ನೀನ್ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳಿ ಆ ಸದ್ಯಕ್ಕೆ ಅವ್ರ ಅಮ್ಮನ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟ. ಸೈಲೆಂಟ್ ಆದ ಆಮೇಲೆ ಅವ್ರ ಅಮ್ಮನು ಹೊರಟೋದ್ರು. ಆದ್ರೆ ಇವ್ರಿಗೆಲ್ಲ ಜಿನ್ಹಾನ್ಗೆ ಏನಾಯ್ತು, ಅವ್ನ ಹಾರ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಇದಕ್ಕೂ ಮುಂಚೆ ಅವ್ನಿಗೆ ಏನೋ ತೊಂದರೆ ಆಗಿದೆ, ಅದನ್ನ ತಿಳ್ಕೋಬೇಕು ಅಂತ ಪ್ಲಾನ್ ಮಾಡಿದವರು ಎಲ್ಲರೂ ಡಾಕ್ಟರ್ ವೇಷನ ಹಾಕೊಂಡ್ರು. ಆ ಒಂದು ಮುಖ ಆದ್ರೂ ಡಾಕ್ಟರ್ ಲಕ್ಷಣಗಳಿದ್ಯಾ ಅದು ಗೊತ್ತಿಲ್ಲದೆ ಅವರೆಲ್ಲ ಹತ್ರ ರೆಡಿ ಆಗ್ಬಿಟ್ಟು ಜಿನ್ಹಾನ್ ರೂಮ್ ಒಳಗಡೆ ಹೋಗಿ ಅವನ ಹತ್ರನೇ ಕೇಳಿ ತಿಳ್ಕೋಬೇಕು ಅಂತ ಸಖತ್ ಸ್ಟೈಲಿಶ್ ಆಗಿ ಹೋಗ್ತಾರೆ. ಆದ್ರೆ ಇವ್ರು ಬಂದಿರೋ ಅವತಾರಗಳನ್ನ ನೋಡಿ ಅಲ್ಲಿರೋ ಬಾಡಿ ಗಾರ್ಡ್ಸ್ ಕಂಡಿಡಿದ್ ಬಿಟ್ರು. ಅವರೇ ತಾನೇ ಈಗ ಅಲ್ಲಿ ಅವ್ನಿಗೆ ಕಾವಲ್ ಗಾಯ್ತಾರದು, ಯಾರನ್ನು ಒಳಗಡೆ ಬೀಳದೆ. ಇವ್ರು ಹೋಗ್ಬಿಟ್ಟಿತ್ರ ನಾವು ಜಿನ್ಹಾನ್ಗೆ ಚೆಕ್ ಮಾಡ್ಬೇಕು ನಾವು ಡಾಕ್ಟರ್ಸ್ ಅಂತ ಹೇಳಿದ್ರೆ, ಓಹೋ ಈ ನಡುವೆ ಡಾಕ್ಟರ್ಸ್ ಹಾಸ್ಪಿಟಲ್ ಅಲ್ಲಿ ಸನ್ ಗ್ಲಾಸಸ್ ಎಲ್ಲ ಹಾಕೊಂಡ್ ಕೂಡ ಬರ್ತಾರ ಅಂತ ಕೇಳ್ತಾರೆ. ಇವ್ರಗ ಅಯ್ಯೋ ಅನ್ನೋ ತರ ಇರುತ್ತೆ. ನೀವೆಲ್ಲ ಫಸ್ಟ್ ಆಫ್ ಆಲ್ ಡಾಕ್ಟರ್ಸ್ ಅಲ್ಲ ಅಂತ ನಮ್ಗೆ ಗೊತ್ತು, ಸುಮ್ನೆ ಏನಕ್ಕಿತ್ರ ವೇಷ ಕಟ್ಕೊಂಡ್ ಬಂದಿದ್ದೀರಾ, ನೀವು ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ರು. ಇವ್ರು ಇನ್ನೇನ್ ಮಾಡಕ್ಕಾಗತ್ತೆ ಪಾಪ ಅಂತ ಸೈಲೆಂಟ್ ಆಗ್ಬಿಟ್ರು. ಆದ್ರೆ ಅಲ್ಲೋಗ್ಬಿಟ್ಟು ಅವ್ರ ಕೋಟ್ ನೆಲ್ಲ ಬಿಚ್ಚಿದ ಮೇಲೆ ಹೀರೋಯಿನ್ ಎಲ್ಲರೂ ಸೇರ್ಕೊಂಡು ಅವನ್ನ ಬೈತಾ ಇರ್ತಾರೆ. ಯಾರೋ ಡಾಕ್ಟರ್ ಕೂಲಿಂಗ್ ಗ್ಲಾಸ್ ಹಾಕೊಂತಾರೆ, ನಿನ್ಗೆ ಎಷ್ಟು ಕೊಬ್ಬಿದ್ರೆ ನೀನ್ ಹಂಗ ಹಾಕೊಂತೀಯ, ನೀನೇನ್ ದೊಡ್ಡ ಡಾಕ್ಟರ್ ಅಂತ ಫೀಲ್ ಆಗ್ತಾ ಇದೆಯಾ, ಹಂಗೆ ಹಿಂಗೆ ಅಂತ ಬೈಯವಾಗ ಏನಿಲ್ಲ ಸ್ವಲ್ಪ ನ್ಯಾಚುರಾಲಿಟಿ ಮೇಂಟೈನ್ ಮಾಡೋಣ ಅಂತ ಹಾಕೊಂಡೆ ಅಂತ ಇವನೊಂದ್ ಕಡೆ ಹಂಗೋ ಹಿಂಗೋ ಬೈತಾ ಇರ್ತಾರೆ. ಇವಾಗ ಹೆಂಗೆ ಜಿನ್ಹಾನ್ ಮೀಟ್ ಮಾಡೋದು ಹೆಂಗೆ, ಬಾಡಿ ಗಾರ್ಡ್ಸ್ ಬೇರೆ ಅಲ್ಲೇ ಇದಾರೆ, ಒಳಗಡೆ ಬೇರೆ ಬಿಡಲ್ವೇ ಅಂತ ಯೋಚನೆ ಮಾಡಿದವನು ಜಿನ್ಹಾನ್ ಒಂದು ಪ್ಲಾನ್ ಮಾಡ್ತಾನೆ, ಇರು ಮಾಡ್ತೀನಿ ಅಂತ ಹೇಳಿ ಅಲ್ಲೋದವನು ಹಂಗೆ ಕಾಲಿಡ್ವಿ ಕೆಳಗಡೆ ಬೀಳೋ ತರ ಹೊರಟೋದ. ಆ ಬಾಡಿ ಗಾರ್ಡೆ ಹೋಗಿ ಹಿಡ್ಕೊಳ್ಳೋದು, ಇಲ್ಲ ನಿಮ್ಮಿದ್ರೆ ನಾನ್ ಕಾಲಿಡ್ವಿ ಕೆಳಗಡೆ ಬಿದ್ದಿದ್ದು, ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ, ನಮ್ಮ ಅಪ್ಪ ಅಮ್ಮಗೆ ಯಾರು ಬಂದ್ ಆನ್ಸರ್ ಮಾಡೋರು ಅಂತ ಅಂತ ಗಲಾಟೆ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಇಲ್ಲ ನೀವು ಬನ್ನಿ ಸಿಸಿಟಿವಿ ಫುಟೇಜ್ ನ ಚೆಕ್ ಮಾಡ್ಬೇಕು, ಬನ್ನಿ ನೀವೇ ಮಾಡಿದ್ದು ಅಂತ ಹೇಳಿ ಹಂಗೋ ಹಿಂಗೋ ಮ್ಯಾನೇಜ್ ಮಾಡಿ ಒಂದು ಬಾಡಿ ಗಾರ್ಡ್ ನ ಅಲ್ಲಿಂದ ಕರ್ಕೊಂಡೋದ್ರು. ಇನ್ನೊಬ್ಬ ಅಲ್ಲೇ ನಿಂತ್ಕೊಂಡಿರ್ತಾನಲ್ವಾ, ಇಲ್ಲ ನೀವು ಕೂಡ ಬರ್ಬೇಕು, ನೀವೇ ಸಾಕ್ಷಿ ಹೇಳ್ಬೇಕು ಅಂತ ಹೇಳಿ ಆ ಇನ್ನೊಂದ್ ಬಾಡಿ ಗಾರ್ಡ್ ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಬಿಡ್ತಾನೆ ಇಲ್ಲ. ಹೆಂಗೋ ಆ ಮಧ್ಯದಲ್ಲಿ ಎಸ್ಕೇಪ್ ಆಗ್ಬಿಟ್ಟು ಹೀರೋಯಿನ್ ಮಾತ್ರ ಒಳಗಡೆ ಬಂದ್ಬಿಟ್ಲು. ಆಯಪ್ಪ ಇಲ್ಲ ನೀವೆಲ್ಲ ಒಳಗಡೆ ಹೋಗ್ಬಾರ್ದು, ಅಯ್ಯೋ ದಯವಿಟ್ಟು ನನ್ ಕೆಲ್ಸಕ್ಕೆಲ್ಲಾದ್ರೂ ನೀವು ಬತ್ತಿ ಇಟ್ಬಿಟ್ಟಿರ, ಬೇಡ್ರಪ್ಪ ನೀವು ಹೊರಟೋಗಿ ಅಂತ ಇದ್ರು. ಇವ್ರು ಹೋಗ್ತಾ ಇಲ್ಲ, ಹೀರೋಯಿನ್ ಹೋಗ್ಬಿಟ್ಟು ಒಳಗಡೆ ಹೇಳ್ತಾರೆ. ಆಗ ಹೀರೋ ಹೇಳ್ತಾನೆ ನನ್ ಫ್ರೆಂಡ್ಸೇ ಬಿಡಿ ಪರವಾಗಿಲ್ಲ ಒಳಗಡೆ ಅಂದಾಗ, ಇಲ್ಲಪ್ಪ ನಿಮ್ಮ ಅಮ್ಮ ಗೊತ್ತಾದ್ರೆ ಆಮೇಲೆ ನನ್ ಕೆಲ್ಸ ಹೊರಟೋಗುತ್ತೆ, ದಯವಿಟ್ಟು ಬಿಟ್ಬಿಡು ಬೇಡ ಅಂತ ಹೇಳಿದ್ರೆ ಜಿನ್ಹಾನ್ ಅವ್ರಿಗೆ ಬೆದರಿಸ್ತಾನೆ. ಓಹೋ ನೀವ್ ಇರ್ಬೇಕಾದ್ರೇನೆ ಒಬ್ಬಳಿತ್ರ ಒಳಗಡೆ ಬಂದಿದ್ದಾಳೆ, ಈ ವಿಷಯ ನಮ್ಮಮ್ಮಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ನಿಮ್ ಕೆಲ್ಸ ಹೋಗುತ್ತೆ, ನಾನು ಹಂಗ್ ಮಾಡ್ಲಾ ಅಂತ ಹೇಳಿದ್ರೆ ಆಯಪ್ಪ ಭಯ ಪಟ್ಬಿಟ್ಟ. ಸರಿ ಆಯ್ತು ನಿಮ್ಮಮ್ಮ ಬರೋಷ್ಟ್ರಲ್ಲಿ ಬೇಗ ಮಾತಾಡ್ಸಿ ಕಳ್ಸ್ಬಿಡಪ್ಪ ಅಂತ ಹೇಳಿ ಅವ್ರನ್ನೆಲ್ಲ ಒಳಗಡೆ ಬಿಡ್ತಾನೆ. ಅಪ್ಪಾಡಿ ಒಂದು ಸೆಲೆಬ್ರಿಟಿನ ಮೀಟ್ ಮಾಡೋದು ಇಷ್ಟೊಂದು ಕಷ್ಟನಾ, ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕಾ, ಹಂಗೋ ಹಿಂಗೋ ಫೈನಲ್ ಆಗಿ ಯುದ್ಧನ ವಿನ್ ಮಾಡ್ಕೊಂಡ್ ಬಂದಂಗ ಅನ್ನಿಸ್ತಾ ಇದೆ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಇವ್ರ ಕಿವಿಗೆ ಬಿದ್ದಿರುತ್ತೆ. ಅದನ್ನ ಹೀರೋ ಹತ್ರ ಹೇಳೋದಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡಿದ್ದವನು ಶೆನ್ಜೋ ಆಲ್ಮೋಸ್ಟ್ ಹೇಳೋ ತರ ಹೊರಟೋದ. ಆದ್ರೆ ಹೀರೋಯಿನ್ ಬಾಯ್ ಮುಚ್ಚೋ, ಅವ್ನಿಗೆ ಮೈ ಹುಷಾರಿಲ್ಲ, ಅವ್ನ್ ಫಸ್ಟ್ ಹಾರ್ಟ್ ಪೇಷಂಟ್ ಅಂತ ಹೇಳಿ ಹೆಂಗೋ ತರ ಅಂತ ಹೊರಗಡೆ ಕರ್ಕೊಂಡೋದ್ರು. ಸರಿ ನಿಮ್ಮ ಅಮ್ಮ ಬರ್ತಾರೆ ಟಾಟಾ ಬಾಬೆ ಅಂತ ಹೇಳ್ಬಿಟ್ಟು ಸುಮ್ನೆ ಯೋಗಕ್ಷೇಮ ಮಾತಾಡ್ಕೊಂಡು ಅವ್ರಲ್ಲಿಂದ ಹೊರಟೋದ್ರು. ಬಟ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನಕ್ಕೆ ಹೋಗಿರ್ತಾರ ವಿಯರ್ಡ್ ಆಗಿ ಆಡ್ತಿದಾರೆ ಅಂತ. ಹೊರಗಡೆ ಬಂದ್ಮೇಲೆ ಅವ್ರು ಮಾತಾಡ್ಕೊಳ್ಳೋದು, ಏನೋ ನಿನ್ಗೆ ಕೊಬ್ಬು, ಏನ್ ಜಿನ್ಹಾನ್ ಹತ್ರ ನಿಜ ಹೇಳ್ಬಿಡ್ತೀಯ, ಹೇಳಿದ್ರೆ ಅವ್ನ ಗತಿ ಏನಾಗುತ್ತೆ, ಈಗ್ಲೇ ಅವ್ನು ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂತ ಬೈತಾ ಇರ್ತಾರೆ. ಫಸ್ಟ್ ಆಫ್ ಆಲ್ ಏನ್ ವಿಷಯ ಅಂತ ನೋಡಿದ್ರೆ ಇವ್ನ ಈ ತರ ಫ್ರೆಂಡ್ಸ್ ಜೊತೆ ಇರೋದು, ಈ ತರ ಸ್ಪೋರ್ಟ್ಸ್ ಹೋಗಿದ್ದು, ಕರಾಟೆಗೆ ಹೋಗಿದ್ದೆಲ್ಲ ಅವ್ರ ಅಮ್ಮಗೆ ಕೋಪ ಇರತ್ತಲ್ವಾ, ಅದಕ್ಕೆ ಸ್ಕೂಲ್ ಇಂದ ಟ್ರಾನ್ಸ್ಫರ್ ತಗೋಬೇಕು ಅಂತ ಇದಾರಂತೆ. ಈ ವಿಷಯ ಇವ್ರಿಗೆ ಗೊತ್ತಾಗಿರುತ್ತೆ, ಅದ್ರ ಬಗ್ಗೆನೆ ಮಾತಾಡ್ತಾ ಇರೋದು. ಸರಿ ನಾವ್ ಹೇಳಿ ಸುಮ್ನೆ ಅವ್ನ ಏನ್ ಟೆನ್ಷನ್ ಆಗ್ಬೇಕು, ಅವ್ರ ಅಮ್ಮನೇ ಹೇಳಿ ಅಂತ ಇವರು ಸುಮ್ನೆ ಆಗ್ಬಿಟ್ರು. ಅದಾದ್ಮೇಲೆ ಆ ಜಾಗಕ್ಕೆ ಇವ್ರಲ್ಲಿಂದ ಹೋಗಿದ್ದು ಒಂದ್ ಸ್ವಲ್ಪ ಹೊತ್ತಿಗೆ ಆ ಜಾಗಕ್ಕೆ ಒಂದು ಚಿಕ್ಕ ಹುಡುಗಿನ ತಳ್ಕೊಂಡು ಅವ್ರ ಅಪ್ಪ ಬರ್ತಾರೆ ವೀಲ್ ಚೇರ್ ಅಲ್ಲಿ. ಈ ತರ ಜಿನ್ಹಾನ್ಗೆ ನನ್ ಮಗಳು ಬಂದು ತುಂಬಾ ದೊಡ್ಡ ಫ್ಯಾನು, ಒಂದೇ ಒಂದ್ಸತಿ ಅವ್ರನ್ನ ಮೀಟ್ ಮಾಡಿ ಒಂದು ಫೋಟೋ ತಗೊಂಡು ಹೊರಟೋಗ್ತೀವಿ ಅಂತ ಕೇಳಿದ್ರೆ ಬಾಡಿ ಗಾರ್ಡ್ಸ್ ಬಿಡ್ತಾ ಇಲ್ಲ. ಏನು ಮೈ ಹುಷಾರಿಲ್ವಾ, ಒಂದು ಸೆಲೆಬ್ರಿಟಿ ಹಾಸ್ಪಿಟಲ್ ಇದಾರಂತ ಗೊತ್ತಾದ್ರೆ ಸಾಕೆ ತುಂಬಾ ಸಾಮಾನ್ಯವಾಗಿ ಬಂದಿರೋ ಜ್ವರನ ಕೂಡ ಸೀರಿಯಸ್ ಅಂತ ಹೇಳ್ಬಿಡ್ತೀರಾ, ನಿಮ್ಮಂತವ್ರೆಲ್ಲ ಇರೋದ್ರಿಂದಾನೆ ನಮ್ಮಂತವ್ರಿಗೆ ಕೆಲಸ ಹೋಗ್ತಾ ಇರೋದು. ಈಗ್ಲೇ ಒಂದು ಗುಂಪು ಬಂದು ತುಂಬಾ ಓವರ್ ಆಗಿ ಆಕ್ಟಿಂಗ್ ಮಾಡಿ ನಮ್ಮನ್ನೇ ಚೀಟ್ ಮಾಡಿ ನಮ್ಗೆ ಬ್ಲಾಕ್ ಮೇಲಿಂಗ್ ಮಾಡಿ ಒಳಗಡೆ ಹೋಗ್ಬಿಟ್ಟು ಹೋಗಿದ್ದಾರೆ. ಇನ್ ಈ ವಿಷಯ ನಮ್ಮ ಓನರ್ ಗೆ ಗೊತ್ತಾಯ್ತಂದ್ರೆ ನಮ್ ಕೆಲ್ಸನೇ ಹೋಗುತ್ತೆ, ಸುಮ್ನೆ ನೀವ್ ಆಗೋ ಕೆಲಸ ನೋಡೋಗ್ರಿ, ಈ ತರ ಎಲ್ಲ ಬರ್ಬೇಡಿ ಅಂತ ಹೇಳಿ ಬೈದ್ ಕಳಿಸ್ಬಿಟ್ರು. ಪಾಪ ಅವ್ರಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅಲ್ಲಿಂದ ಹೊರಟೋದ್ಲು. ಆದ್ರೆ ಈ ತುಂಬಾ ಬೇಜಾರಾಗಿ ಹೀರೋಯಿನ್ ಗೆ ಮೆಸೇಜ್ ಮಾಡಿದಾಗ ಈ ತರ ನನ್ಗೆ ಮೈ ಹುಷಾರಿಲ್ಲ, ಹಾಸ್ಪಿಟಲ್ ಅಲ್ಲಿ ಇದೀನಿ ಅಂತ ಮೆಸೇಜ್ ಮಾಡಿರ್ತಾಳೆ. ಹೀರೋಯಿನ್ ಕೂಡ ಓ ಹೌದಾ ಎಲ್ಲಿದ್ಯಾ ಹೇಳು ಅಂತ ಕೇಳಿದಾಗ ಈ ತರ ಹಾಸ್ಪಿಟಲ್ ಹೆಸರು ಹಾಕಿದ ತಕ್ಷಣ ಇವಳಿಗೆ ಖುಷಿ ಆಗೋಯ್ತು. ನಾನು ಈಗ ಸದ್ಯಕ್ಕೆ ಅದೇ ಹಾಸ್ಪಿಟಲ್ ಅಲ್ಲೇ ಇದೀನಿ, ಎಲ್ಲಿದ್ಯಾ ಅಂತ ನಿನ್ನ ವಾರ್ಡ್ ನಂಬರ್ ಹೇಳು, ನಾವಿಬ್ರು ಡೈರೆಕ್ಟ್ ಆಗಿ ಫಸ್ಟ್ ಮೀಟ್ ಮಾಡ್ಕೊಂತ ಇದೀವಿ ಅಂತ ತುಂಬಾ ಖುಷಿಯಾಗಿ ಟೈಪ್ ಮಾಡಿದ್ರೆ ಆ ಕಡೆ ಆ ಚಿಕ್ಕ ಹುಡುಗಿ ಅವರ ಫೋನ್ ನ ಬಂದು ಅವರಪ್ಪ ಕಿತ್ಕೊಂಡ್ಬಿಟ್ರು. ಬೇರೆ ಯಾರು ಅಲ್ಲ, ಈ ಹುಡುಗಿನೇ ಈ ನಮ್ ಹೀರೋಯಿನ್ ಆನ್ಲೈನ್ ಫ್ರೆಂಡ್, ಸೀಕ್ರೆಟ್ ಫ್ರೆಂಡ್ ಇದ್ಲಲ್ವಾ ಅವಳೆ ಈ ಹುಡುಗಿ. ಬೆಳಗ್ಗಿಂದ ನೀನ್ ಫೋನ್ ನೋಡ್ತಾನೆ ಇದೆಯಾ, ಫಸ್ಟ್ ನೀನ್ ಸ್ವಲ್ಪ ರೆಸ್ಟ್ ತಗೋ, ಆಮೇಲೆ ನಾನೇ ಫೋನ್ ಕೊಡ್ತೀನಿ ಅಂತ ಫೋನ್ ಕಿತ್ಕೊಂಡ್ಬಿಟ್ರು. ಇದಕ್ ಮೇಲೆ ಹುಡುಗಿಗೆ ಫೋನ್ ತಗೊಳಕ್ಕೂ ಆಗ್ತಾ ಇಲ್ಲ, ಅವ್ರಿಬ್ರು ಇವತ್ತು ಮೀಟ್ ಮಾಡ್ಕೊಂಡಕ್ಕೂ ಆಗಿಲ್ಲ.
ಆಗ್ಲಿಲ್ಲ. ಅದಾದ್ಮೇಲೆ ಶಾರ್ಕ್ ನಮ್ ಹೀರೋ ರೂಮ್ ಗೆ ಬಂದಾಗ ಹೀರೋ ಬಂದು ನಿಜಾನ ತಿಳ್ಕೊಳ್ತಾನೆ, ಏನಾಯ್ತು ಏನ್ ವಿಷಯ ಹೇಳ್ಬೇಕು ಅಂತ ಅವ್ರು ಟ್ರೈ ಮಾಡ್ಬಿಟ್ಟು ಹೋದ್ರು ಅಂತ ಹೇಳಿದಾಗ ಈಗ ಶಾರ್ಕ್ ನಿಜಾನ ಹೇಳ್ತಾನೆ, ನಿಮ್ಮಮ್ಮ ಈ ತರ ನೀನನ್ನ ಸ್ಕೂಲ್ ನ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ, ಸ್ಕೂಲ್ ಮಾತ್ರ ಅಲ್ಲ ನೀನ್ ಇರೋ ಮನೇನ ಕೂಡ ಅವರು ಖಾಲಿ ಮಾಡಿಸ್ತಾ ಇದಾರೆ. ಅಂದಿದ ತಕ್ಷಣ ಅವ್ನಿಗೆ ಟೆನ್ಷನ್ ಆಗೋಯ್ತು, ಕೋಪ ಬಂದ್ಬಿಡ್ತು. ಏನಕ್ಕೆ ಪ್ರತಿಯೊಂದಕ್ಕೂ ಡಿಸಿಷನ್ ಅವ್ರು ತಗೊಳ್ತಾರೆ ಅಂತ. ಸ್ವಲ್ಪ ಹೊತ್ತಲ್ಲ ಅವ್ರಮ್ಮ ಕೂಡ ಒಳಗಡೆ ಬಂದ್ರು. ಈಗಾಗ್ಲೇ ನಿನ್ಗೆ ವಿಚಾರ ಗೊತ್ತಿರ್ಬೇಕಲ್ವಾ, ಇದ್ರೂ ನಾನ್ ಹೇಳ್ತಾ ಇದೀನಿ, ಗಮನ ಕೊಟ್ಟು ಕೇಳು. ನಿನ್ಗೆ ಈ ತರ ಆರೋಗ್ಯ ದಿನದಿನಕ್ಕೂ ಕೆಡ್ತಾ ಇರೋದು ನನಗೆ ಇಷ್ಟ ಇಲ್ಲ. ಅದು ನೀನ್ ಆ ಮನೆಯಲ್ಲಿ ಮತ್ತೆ ಆ ಸ್ಕೂಲಲ್ಲಿ ಓದೋದ್ರಿಂದನೇ ನಿನ್ಗೆ ಈ ತರ ಆಗ್ತಾ ಇರೋದು. ನಾನು ಎರಡನ್ನೂ ವೆಕೆಟ್ ಮಾಡಿಸ್ಬಿಡ್ತಾ ಇದ್ದೀನಿ, ಇಲ್ಲಿಂದ ಬೇರೆ ಜಾಗಕ್ಕೆ ಹೊರಟೋಗೋಣ ಅಂದಾಗ ಅವನು ಸ್ಟಾರ್ಟಿಂಗ್ ಅಲ್ಲಿ ಬೋಲ್ಡ್ ಆಗಿ ಹೇಳ್ಬಿಟ್ಟ, ಇಲ್ಲಮ್ಮ ನೀವು ತಗೊಂಡಿರೋ ಡಿಸಿಷನ್ ನನಗೆ ಇಷ್ಟ ಇಲ್ಲ, ಪ್ರತಿಯೊಂದು ನೀವೇ ಡಿಸೈಡ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟ. ಅವ್ರ ಅಮ್ಮಗೂ ತುಂಬಾ ಕೋಪ ಬರುತ್ತೆ. ಇದ್ರೂ ಈಗ್ಲೇ ಅವ್ನಿಗೆ ಮೈಹುಷಾರಿಲ್ಲ, ನಾನ್ ಸ್ವಲ್ಪ ಜೋರಾಗಿ ಮಾತಾಡಿ ಸುಮ್ನೆ ಜಗಳ ಆಗೋದು ಏನಕ್ಕೆ ಅಂತ ಅವ್ರಮ್ಮ ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಅವ್ನಿಗೆ ತುಂಬಾನೇ ಬೇಜಾರಾಗುತ್ತೆ, ಯಾಕಮ್ಮ ಈ ತರ ಇದ್ದಾರೆ ಅಂತ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಹೀರೋಯಿನ್ಗೆ ತುಂಬಾನೇ ಬೇಜಾರಾಗಿರುತ್ತೆ. ಇವತ್ತು ಈನ ಮೀಟ್ ಮಾಡೋದಕ್ಕೋಸ್ಕರ ಹೋಗ್ಬೇಕು ಅಂತ ಅನ್ಕೊಂತಾ ಇರ್ತಾಳೆ. ಜಿನ್ಹಾನ್ ನನ್ ಜೊತೆ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೊಂಡ್ ಹೋಗೋಷ್ಟ್ರಲ್ಲಿ ನಾನು ಬರ್ತೀನಿ ಹೋಗೋಣ ಅಂತ ಒಂದು ವಾಯ್ಸ್. ಯಾರಪ್ಪ ಅಂತ ನೋಡಿದ್ರೆ ಹೀರೋ. ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಆಕ್ಚುಲಿ ಹಾಸ್ಪಿಟಲ್ ಅಲ್ಲಿ ಶಾರ್ಕ್ ಇರ್ತಾನೆ. ಅವ್ರಮ್ಮ ಇನ್ನೂ ಹಾಸ್ಪಿಟಲ್ ಗೆ ಬಂದಿರೋದಿಲ್ಲ. ಅಮ್ಮ ಬರೋಷ್ಟ್ರಲ್ಲಿ ಬಂದ್ಬಿಡ್ತೀನಿ, ಹೆಂಗಾದ್ರೂ ಮ್ಯಾನೇಜ್ ಮಾಡು ಅಂತ ಹೇಳಿ ಶಾರ್ಕ್ ಹತ್ರ ಹೇಳ್ಬಿಟ್ಟು ಇವನ್ ಇತರ ಹೊರಗಡೆ ಬಂದಿರೋದು. ನಾನ್ ಕೂಡ ನಿನ್ ಜೊತೆ ಬರ್ತೀನಿ ಅಂತ ಹೇಳಿ ತುಂಬಾ ಖುಷಿಯಾಗಿ ಅವಳನ್ನ ಮೀಟ್ ಮಾಡಕ್ಕೆ ಅಂತ ಯಾವ್ದೋ ಒಂದು ಪಾರ್ಕ್ ತರ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಪಾರ್ಕ್ ಬೀಚ್ ಅದು, ಆ ಜಾಗಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಅದೇ ಸೆಲೆಬ್ರಿಟಿ ಆಗಿರೋದ್ರಿಂದ ಯಾವಾಗ ಮುಖಕ್ಕೆ ಮಾಸ್ಕ್ ಹಾಕೊಂಡಿರೋದು ಅವನ್ಗೆ ಸ್ವಲ್ಪ ಸಂಕಟವಾಗಿರುತ್ತೆ. ಇವಳು ಕೆಲವೊಂದು ಬಲೂನ್ಸ್ ನ ತಂದ್ಕೊಡ್ತಾಳೆ, ಪರವಾಗಿಲ್ಲ ಇದನ್ನ ಕೈಲಿ ಇಟ್ಕೊ, ಅಡ್ಡ ಇಟ್ಕೊಂಡಿರೋ, ಯಾರಿಗೂ ಅವಾಗ ನಿನ್ ಮುಖ ಕಾಣಿಸಲ್ಲ ಅಂತ. ಸ್ವಲ್ಪ ಹೊತ್ತಲ್ಲಿ ಈ ಕೂಡ ಜಾಗಕ್ಕೆ ಬರ್ತಾಳೆ. ಅವ್ರ ಅಪ್ಪನೇ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ತಾ ಇರೋದು. ಫಸ್ಟ್ ಮೀಟೆ ಈ ತರ ಇರೋದ್ರಿಂದ ಇವಳಿಗೆ ತುಂಬಾನೇ ಬೇಜಾರಾಗೋಯ್ತು. ಇವಳಿಗೆ ಮೈ ಹುಷಾರಿಲ್ಲ ಅಂತ ಹೇಳಿದ್ರೆ ಕೋಲ್ಡ್ ಆಫ್ ಫೀವರ್ ಇರುತ್ತೆ ಅಂತ ಅನ್ಕೊಂಡೆ, ಬಟ್ ಇಷ್ಟು ಸೀರಿಯಸ್ ಅಂತ ಅನ್ಕೊಂಡಿರ್ಲಿಲ್ಲ. ಏನಾಯ್ತು ಏನು ಅಂತ ಕೇಳಿದಾಗ ಇತರ ಇವಳಿಗೆ ಕ್ಯಾನ್ಸರ್ ಇದೆ, ಲಾಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದ್ದಾಳೆ ಅಂತ ಹೇಳಿದಾಗ ಇವಳಿಗೆ ತುಂಬಾನೇ ಬೇಜಾರಾಗೋಯ್ತು. ನನ್ ಜೀವನದಲ್ಲಿ ನಿನ್ನ ಒಂದು ಮುಖ್ಯವಾದ ಪಾತ್ರ ಅಂತ ಅನ್ಕೊಂಡಿದ್ದೆ. ಅಂದ್ರೆ ನನ್ ಜೀವನದಲ್ಲಿ ಎಷ್ಟೇ ಸಂತೋಷ ಬರ್ಲಿ ಕಷ್ಟ ಬರ್ಲಿ ಪ್ರತಿಯೊಂದು ಫಸ್ಟ್ ನಾನು ನಿನ್ನ ಹತ್ರನೇ ಶೇರ್ ಮಾಡ್ಕೊಂಡಿದ್ದು, ನಿನ್ನ ಹತ್ರನೇ ಎಲ್ಲಾನು ನಾನು ಹೇಳ್ಕೊಳ್ತಾ ಇದ್ದಿದ್ದು. ಹಂಗಿರ್ಬೇಕಾದ್ರೆ ನಿನ್ಗೆ ಈ ತರ ಒಂದು ಸೀರಿಯಸ್ ಕಂಡೀಷನ್ ಅಲ್ಲಿ ಇದೆಯಾ ಅಂತ ಯಾಕೆ ನನ್ನ ಹತ್ರ ನೀನ್ ಹೇಳಿಲ್ಲ ಅಂದಾಗ ಈ ತರ ನೀವು ಬೇಜಾರ್ ಮಾಡ್ಕೊಂತೀನಿ ಅಂತಾನೆ ಹೇಳಿಲ್ಲ ಅಕ್ಕ. ಇದ್ರೂ ಪರವಾಗಿಲ್ಲ, ನಾನ್ ನಿಮ್ಮನ್ನ ನೋಡಿದ್ದೆ ನನ್ಗೆ ತುಂಬಾ ಸಂತೋಷ ಆಗ್ತಿದೆ. ನಿಮ್ಮನ್ನ ಮೀಟ್ ಮಾಡಕ್ ಆಗಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನನ್ಗೆ ಇವಾಗ ತುಂಬಾ ಸಂತೋಷ ಆಗ್ತಿದೆ. ನನ್ಗೆ ಅಂತ ಫ್ರೆಂಡ್ಸ್ ಯಾರು ಇರ್ಲಿಲ್ಲ, ನೀವಿದ್ದೀರಲ್ವಾ ನನ್ಗೆ ಅಷ್ಟೇ ಸಾಕು ಅಂತ ಹೇಳ್ತಾಳೆ. ಸ್ವಲ್ಪ ತಿತ್ರ ಮಾತಾಡ್ಕೊಂಡಿದ್ದವಳು ನಿನ್ನೆ ಹಾಸ್ಪಿಟಲ್ ನಡೆದಿರೋ ವಿಷಯನ ಹೇಳ್ತಾಳೆ. ಅಂದ್ರೆ ಜಿನ್ಹಾನ್ ನೋಡೋದಕ್ಕೆ ಅಂತ ಅವರಪ್ಪ ವಾರ್ಡ್ ಹತ್ರ ಕರ್ಕೊಂಡು ಹೋಗಿದ್ರು, ಬಟ್ ಬಾಡಿ ಗಾರ್ಡ್ಸ್ ಬಿಟ್ಟಿಲ್ಲ, ಏನೋ ತಪ್ಪಾಗಿ ಬೈದ್ ಕಳ್ಸ್ಬಿಟ್ಟಿರ್ತಾರಲ್ಲ, ಅದನ್ನೆಲ್ಲ ಹೇಳ್ಕೊಂಡು ತುಂಬಾನೇ ಫೀಲ್ ಮಾಡ್ತಾಳೆ. ಜಿನ್ಹಾನ್ ಕೂಡ ನಿಮ್ ನೇಬರ್ ಅಂತ ಹೇಳಿದ್ರಲ್ವಾ, ಒಂದೇ ಒಂದ್ಸತಿ ಅವ್ರನ್ನ ಮೀಟ್ ಮಾಡೋ ಅವಕಾಶ ಮಾಡ್ಕೊಡ್ತೀರಾ ಅಂತ ಕೇಳಿದಾಗ ವೈ ನಾಟ್, ಈಸಿಯಾಗಿ ಮೀಟ್ ಮಾಡಬಹುದು ಅಂತ ಒಂದು ಮೇಲ್ ವಾಯ್ಸ್ ಬರುತ್ತೆ. ಯಾರಪ್ಪ ಇದು ಮಾತಾಡ್ತಾ ಇರೋದು ಅಂತ ನೋಡಿದ್ರೆ ನಮ್ ಹೀರೋ. ತಕ್ಕಂತ ಬಲೂನ್ ತೆಗೆದು ಮುಖ ತೋರಿಸಿದ ತಕ್ಷಣ ಇವಳಿಗೆ ಸಖತ್ ಸಂತೋಷ ಆಗೋಯ್ತು, ನನ್ನ ಫೇವ್ರೆಟ್ ಹೀರೋ ನನ್ ಮುಂದ್ಗಡೆ ಇದಾನ ಅಂತ. ಜೊತೆಗೆ ತುಂಬಾ ಸಂತೋಷ ಕೂಡ ಪಡ್ತಾಳೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಬರೋ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ನಾನು ಬೇಗನೆ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.